ಕೆ ಬಿನಾ, ಸಮ್ಯಕ್ತ್ವ ಇಲ್ಲದೆ, ಆಚಾರ್ಯರು ಸ್ಪಷ್ಟ ಹೇಳ್ತಾ ಇದ್ದಾರೆ ಎಲ್ಲವೂ ನಿರರ್ಥಕ ಇದೆ. तो निरर्थक माने क्या हुआ? अब निरर्थक ಅಂದ್ರೆ ಏನು? ಇಲ್ಲಿ ಮುಂದೆ ಅದಕ್ಕೆ ಶಿಷ್ಯನಿಗೆ ಪ್ರಶ್ನೆ ಉತ್ಪನ್ನ ಆಗುತ್ತೆ ಅಂತ ಆಚಾರ್ಯರೇ ಪ್ರಶ್ನೆ ಉತ್ಪನ್ನ ಮಾಡ್ತಾ ಇದ್ದಾರೆ 16ನೇ ಶ್ಲೋಕದಲ್ಲಿ. 16ನೇ ಶ್ಲೋಕದ ಒಂದು ಮೂಲ ಪ್ರಶ್ನೆ ಏನಿದೆ ಕಿ ಯಾವ ಸಮ್ಯಕ್ತ್ವ ಆರಾಧನೆ ಇದೆ ಅದನ್ನ ಕಷ್ಟಕಾರಕ ಅಂತ ತಿಳಿಬೇಡ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಎರಡು ವಿಷಯಗಳಿದೆ. ಈಗ ಒಂದು ಕಡೆ ಹೇಳ್ತಾರೆ ಸಮ್ಯಕ್ತ್ವ ಇಲ್ಲದೆ ಪ್ರತಿಯೊಂದು ನಿರರ್ಥಕ ಇದೆ. ನಾವು ಜೀವನದಲ್ಲಿ ಏನೇನೋ ಮಾಡ್ತಾ ಇರ್ತೀವಿ. ಸಮझो कि ಪತಿ ಪತ್ನಿ ತಂದೆ ತಾಯಿ ಇಬ್ಬರು ಸೇರಿ ಮಗನಿಗೋಸ್ಕರ ಜೀವನ ಪೂರ್ತಿ ದುಡಿತಾ ಇದ್ದಾರೆ. ಯಾರಿಗೋಸ್ಕರ? ಮಗನಿಗೋಸ್ಕರ ದುಡಿತಾ ಇದ್ದಾರೆ. ಮತ್ತು 15-20 ವರ್ಷ ಆದ್ಮೇಲೆ ಏನು ತಿಳಿಯುತ್ತೆ? ಮಗ ಏನಕ್ಕೂ ಪ್ರಯೋಜನ ಇಲ್ಲ, ದುಡಿದಿದ್ನೆಲ್ಲ ಹಾಳು ಮಾಡಿಬಿಟ್ಟ. ಈಗ ಆ ಯಾವ 20 ವರ್ಷಗಳ ಪ್ರಯತ್ನ ಇದೆ ಅದೆಲ್ಲ ವ್ಯರ್ಥ ಆಯ್ತಲ್ಲ, ಸಂಪೂರ್ಣವಾಗಿ ವ್ಯರ್ಥ ಆಯಿತು. ಹಾಗೆ ಸಮ್ಯಕ್ತ್ವ ಇಲ್ಲದೇನೆ ಯಾವ ವೃತ್ತ ತಪ ಜಪ ನಾವು ಮಾಡ್ತಾ ಇದ್ದೇವೆ ಅದು ನಿರರ್ಥಕ ಆಗುತ್ತೆ. ಯಾಕೆ ನಿರರ್ಥಕ ಆಗುತ್ತೆ? ಯಾಕಂದರೆ ಯಾವ ಮೂಲ ಕೆಲಸ ಆಗಬೇಕಿತ್ತು ಅದಾಗಲಿಲ್ಲ. ಮೂಲ ಕೆಲಸ ಏನಾಗಬೇಕಿತ್ತು? ಕಿ ಮಗನಿಗೆ ಸಂಸ್ಕಾರ ಕಲಿಸ್ಬೇಕಿತ್ತು, ಅದು ಮಾತ್ರ ಕಲಿಸ್ಲಿಲ್ಲ. ऐसे जीव को अपने ऊपर जीवत्व की संस्कार करनी चाहिए थी. ಜೀವಕ್ಕೆ ಆತ್ಮನಿಗೆ ತನ್ನ ಮೇಲೆ ಆತ್ಮನ ಸಂಸ್ಕಾರಗಳು ಮಾಡಬೇಕಿತ್ತು, ಜೀವತ್ವದ ಸಂಸ್ಕಾರಗಳು ಮಾಡಬೇಕಿತ್ತು. ಆದರೆ ಸಮ್ಯಕ್ತ್ವ ಇಲ್ಲದೇನೆ ಜೀವ ಏನು ಮಾಡ್ದ? ಸಾಕಷ್ಟು ಏನು ಹೇಳ್ತಾರೆ, ಸಾಕಷ್ಟು ಪ್ರಕಾರದ ಯಾವ ಕ್ರಿಯಾಕಾಂಡ ಇದೆ ಅದೆಲ್ಲವನ್ನೂ ಮಾಡ್ತಾನೆ. ಕೆಲವೊಂದು ಸಲ ನಾವು ಕೆಲಸ ಯಾಕೆ ಮಾಡ್ತಿರ್ತೀವಿ ಅಂದರೆ ಇನ್ನೊಂದು ಕೆಲಸದಿಂದ ಬಚಾವಾಗಲಿಕ್ಕೆ. कुछ लोग ऑफिस इसलिए जाते हैं ताकि घर में नहीं रहना पड़े. तो ಆಫೀಸ್ಗೆ ಹೋಗೋ ಉದ್ದೇಶ ಇಲ್ಲ, ಉದ್ದೇಶ ಏನಿದೆ? ಮನೆಯಿಂದ ಹೊರಗಡೆ ಇರಬೇಕು. ऐसे जीव सम्यक्त्व के बिना व्रत तप इसलिए करता है ताकि सम्यक्त्व नहीं करना पड़े. तो ಆಚಾರ್ಯರು ಹೇಳ್ತಾ ಇದ್ದಾರೆ ಸಮ್ಯಕ್ತ್ವ ಇಲ್ಲದೆ ಎಲ್ಲ ನಿರರ್ಥಕ ಇದೆ. ಹಾಗಾದ್ರೆ ಸಮ್ಯಕ್ತ್ವ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಏನಿದೆ ಜೀವಕ್ಕೆ? ಅದಿಲ್ಲದೆ ಎಲ್ಲವೂ ನಿರರ್ಥಕ ಇದೆ ಅಂದಮೇಲೆ ಸಮ್ಯಕ್ತ್ವ ಪಡ್ಕೊಳ್ಳಿಕ್ಕೆ ಸಮಸ್ಯೆ ಏನಿದೆ ಇವನಿಗೆ? ಇವನು ಸಮ್ಯಕ್ತ್ವ ಒಂದು ಬಿಟ್ಟು ಎಲ್ಲನೂ ಯಾಕೆ ಮಾಡ್ತಾನೆ? क्या कारण क्या है? इसको तकलीफ किस बात की है? जब सम्यक्त्व ही प्रथम आराधना है, उसी से धर्म होने वाला है, ಹಾಗಾದ್ರೆ ಇವನು ಅದನ್ನ ಬಿಟ್ಟು ಬೇರೆದನ್ನೆಲ್ಲ ಯಾಕೆ ಮಾಡ್ತಾನೆ? ಕಾರಣ ಏನು? ಅರ್ಥ ಆಗ್ತಿದೆ? ನಾವು ಧರ್ಮದ ಹೆಸರಲ್ಲಿ ಎಲ್ಲ ಮಾಡೋಕೆ ತಯಾರಿದ್ದೇವೆ. ಕೊನೆಗೆ ಜೋ ಕುಚ್ ಬನ್ ಸಕ್ತಾ ಹೈ ಸಬ್ ಕರ್ನೆ ಕೆ ಲಿಯೆ ತಯಾರ್ ಹೈ. ಕೊನೆಗೆ ನನ್ನ ಹತ್ರ ಇರೋ ಎಲ್ಲ ಪರಿಗ್ರಹ ಬಿಡಕ್ಕೂ ತಯಾರಿದ್ದೀನಿ ನಾನು. ಬೋಲ್ ಸಬ್ ಪರಿಗ್ರಹ ವಿಚಾರ ಕರು. ಜೀವನ ಪೂರ್ತಿ ಏನು ಸಂಪಾದನೆ ಮಾಡಿದ್ನಲ್ಲ ಅದೆಲ್ಲವನ್ನು ಬಿಟ್ಟು ಬಿಡಕ್ಕೆ ತಯಾರಿದ್ದಾನೆ. ಆದರೆ ಏನು? ಸಮ್ಯಕ್ತ್ವಕ್ಕೆ ತಯಾರಿಲ್ಲ. ಆಚಾರ್ಯರಿಗೆ ಇದು ಗೊತ್ತಿದೆ, ಎಲ್ಲ ಮಾಡಿದ್ರು ಇವನಿಗೆ ಸಮ್ಯಕ್ತ್ವದ ಕಡೆಗೆ ಯಾಕೆ ಹೋಗ್ತಾ ಇಲ್ಲ? ಇವನಿಗೆ ಸಮಸ್ಯೆ ಏನಿದೆ? ಇವನಿಗೆ
ಅದಕ್ಕೆ ಪ್ರಾರಂಭದಲ್ಲೇ ಏನು ಹೇಳಿದ್ರು, ಈಗ ಉತ್ಥಾನಿಕನೇ ಏನು ಹೇಳ್ತಾ ಇದೆ ಕಿ ಸಮ್ಯಕ್ತ್ವ ಇವನಿಗೆ ಕಷ್ಟದಾಯಕ ಅನ್ಸುತ್ತೆ. ಇಲ್ಲಿ ಸಮಸ್ಯೆ ಇದೆ. ಎಲ್ಲವೂ ಸುಲಭ ಅನ್ಸುತ್ತೆ, ಆದರೆ ಸಮ್ಯಕ್ತ್ವ ಪ್ರಕಟ ಮಾಡ್ಕೊಳ್ಳೋದು, ಸಮ್ಯಕ್ತ್ವದ ದಾರಿಯಲ್ಲಿ ನಡೆಯೋದು ಕಷ್ಟ ಅನ್ಸ್ಬಿಡುತ್ತೆ. ಬೋಲು ಪ್ರಾರಂಭದಲ್ಲೇ ನಾವು ಇದರ ಚರ್ಚೆ ಮಾಡಿದ್ದೀವಿ ಸ್ವಲ್ಪ. ನಾ ಆವಾಗಲೇ ಹೇಳಿದ್ದೆ, ಎಲ್ಲ ಮಾಡೋದು ಸುಲಭ ಅನ್ಸುತ್ತೆ, ಆದರೆ ಸಮ್ಯಕ್ತ್ವ ಪಡ್ಕೊಳ್ಳೋದು ಕಷ್ಟ ಅನ್ಸುತ್ತೆ. ಪೂಜೆ ಮಾಡೋದು ಸುಲಭನೋ, ಸ್ವಾಧ್ಯಾಯ ಮಾಡೋದು ಸುಲಭನೋ? ಆಸಾನ್ ಕ್ಯಾ ಲಗ್ತಾ ಹೈ? ಪೂಜೆ ಸ್ವಲ್ಪ ಸುಲಭ ಇದೆ, ಸ್ವಾಧ್ಯಾಯ ಮಾಡೋದು ಸ್ವಲ್ಪ ಕಷ್ಟ ಇದೆ. ಅರ್ಥ ಆಗ್ತಿದೆ ಯಾಕೆ ಕಷ್ಟ ಆಗ್ತಾ ಇದೆ? ಹಾಗೆ ನೋಡಿದ್ರೆ ಸ್ವಾಧ್ಯಾಯ ಸುಲಭ ಆಗಬೇಕಿತ್ತು, ಪೂಜೆ ಕಷ್ಟ ಆಗಬೇಕಿತ್ತು ಇವನಿಗೆ. ಅದ್ರ ಉಲ್ಟಾ ಆಗುತ್ತೆ. ಯಾಕೆ? ಯಾಕಂದ್ರೆ ಎಲ್ಲವೂ ಬಿಡಲಿಕ್ಕೆ ತಯಾರಿದ್ದೇವೆ, ಆದರೆ ನಾನು ನನ್ನ ಅಹಂಕಾರ, ನನ್ನತ್ವ, ನನ್ನ ಶರೀರ ಭಾವವನ್ನು ನಾವು ಬಿಡ್ಲಿಕ್ಕೆ ತಯಾರಿಲ್ಲ. ಎಲ್ಲವೂ ನಿಂತಿದೆ ದೇಹ ಭಾವದ ಮೇಲೆ. ನಾನು ಅಂತ ನಾ ಯಾವಾಗ ಹೇಳ್ತೀನಿ, ಆವಾಗ ದೇಹ ಇದೆಯಲ್ಲ. ಪೂಜೆ ಯಾರು ಮಾಡ್ತಾ ಇದ್ದಾರೆ? ದೇಹ ಮಾಡ್ತಾ ಇದೆ. ದಾನ ಯಾರು ಮಾಡ್ತಾರೆ? ದೇಹ ಮಾಡುತ್ತೆ. ಎಲ್ಲ ಬಾಹ್ಯ ಕ್ರಿಯೆಗಳನ್ನು ದೇಹ ಮಾಡುತ್ತೆ. ಇವನಿಗೇನು ಸಮಸ್ಯೆ ಇಲ್ಲ, ಅಂಟಿಲ್ ಅಂಡ್ ಅನ್ಲಿಸ್ ದೇಹ ಭಾವ ಕಾಪಾಡಿಕೊಂಡಿದ್ದಾನೆ. ಇಲ್ಲಿವರೆಗೆ ದೇಹ ಭಾವ ಸುರಕ್ಷಿತವಾಗಿದೆ, ಅಲ್ಲಿವರೆಗೆ ಜೀವಕ್ಕೆ ಸಮಸ್ಯೆ ಇಲ್ಲ. ಆದರೆ ಸಮ್ಯಕ್ತ್ವದ ವಿಷಯ ಬಂದಾಗ ಸಮಸ್ಯೆ ಏನಿದೆ, ಇವನು ಇಡೀ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗೋದಿದೆ ಈಗ. ಬೋಲು ತ್ಯಾಗ ಮಾಡಿದ್ರು ನಾನು ತ್ಯಾಗ ಮಾಡಿದ್ದೀನಿ ಅಂತ ಹೇಳಕ್ ನಾನಿದ್ದೀನಲ್ಲ ಅಲ್ಲಿ. ಸಮ್ಯಕ್ತ್ವ ನನ್ನನ್ನೇ ಸರ್ವನಾಶ ಮಾಡಿಬಿಡುತ್ತೆ, ನಾನೇ ಇಲ್ಲ ಅಲ್ಲಿ. जिस देह को आगे रख कर सब हम काम करते हैं ना, वो देह भाव ही छूट जाता है सम्यक्त्व में. अब करोगे क्या? ಅರ್ಥ ಆಗ್ತಿದೆ? ಸಮ್ಯಕ್ತ್ವ ಇವನಿಗೆ ಕಷ್ಟಕಾರಕ ಅನ್ಸುತ್ತೆ, ಯಾಕಂದ್ರೆ ಇಡೀ ಇವನ ದೇಹ ಭಾವವೇ ಹೊರಟೋಗುತ್ತೆ. ಈಗ ನಾನು ಅಂತ ಯಾರಿಗೆ ಕರೆಯೋದು ಇವನು? मैं हूं ऐसा कहना पड़ेगा ना, तो किसको कहोगे? ನಾನು ಪೂಜೆ ಮಾಡಿದೆ ಅಂತ ಹೇಳ್ಬೋದು. तो ನಾನು ಯಾರು? ನಾನು ದೇಹ. तो पूजा किया ये बोल सकते हैं. तो ದೇಹನೇ ಇಲ್ಲದೆ ಹೋದ್ರೆ ಯಾರಿಗೆ ಹೇಳ್ತೀಯ ನೀನು? ಯಾರು ಪೂಜೆ ಮಾಡಿದ್ರು, ಯಾರು ಸ್ವಾಧ್ಯಾಯ ಮಾಡಿದ್ರು, ಯಾರು ಶಾಸ್ತ್ರವನ್ನ ಬರೆದ್ರು, ಅಲ್ಲಿ ದೇಹನೇ ಇಲ್ವಲ್ಲ. ಈಗ ತುಂಬಾ ದೊಡ್ಡ ಸಮಸ್ಯೆ ಇದೆ ಇವನಿಗೆ. ದೇಹ ರಹಿತ ಸ್ವರೂಪವನ್ನು ಒಪ್ಕೊಳ್ಳೋದು ತುಂಬಾ ದೊಡ್ಡ ಸಮಸ್ಯೆ ಇದೆ. ನಾವು ಬಾಯಿ ಮಾತಿಗೆ ಏನು ಹೇಳಿಬಿಡ್ತೀವಿ, ಅಶರೀರಿ ಸಿದ್ಧ ಭಗವಾನ್. ಅಶರೀರಿ ಅನ್ಸುತ್ತೇನು? ಪ್ರಪಂಚದಲ್ಲಿ ಏನಾದ್ರೂ ಅಶರೀರಿ ಅನ್ನುವಂತಹ ಕಲ್ಪನೆ ಆದ್ರೂ ಬರುತ್ತೇನೋ ನಮಗೆ? ಬೋಲು ಮೂರ್ತಿಕ್ ಅಥವಾ ಕಣ್ಣು ಕಿವಿ ಮೂಗು ಬಾಯಿಗೆ ಎಟಕದೇ ಇರುವಂಥದ್ದು ಏನಾದ್ರೂ ನಮಗೆ ಕಲ್ಪನೆಗೂ ತಗಲೋದಿಲ್ಲ. ಅಶರೀರಿ ಸ್ವರೂಪವಾದ ಶುದ್ಧನೇ ಸಮ್ಯಕ್ತ್ವ ಇದೆ. ಹಾಗಾಗಿ ಸಮ್ಯಕ್ತ್ವ ಕಷ್ಟ ಅನಿಸುತ್ತೆ. ದೇಹವನ್ನು ಸುರಕ್ಷಿತವಾಗಿ ಇಟ್ಕೊಂಡು ಏನು ಕೆಲಸ ಹೇಳಿದ್ರು ಇವನು ಮಾಡ್ತಾನೆ. कुछ समस्या नहीं, तुम उपवास करने बोलो कर लेंगे, ಶರೀರ तो बचेगा ना. ಕೆಲವರಿಗೆ ಅನ್ಸುತ್ತೆ ಉಪವಾಸದಲ್ಲಿ ಶರೀರ ಕೃಶ ಆಗುತ್ತೆ, ಶರೀರ ವೀಕ್ ಆಗುತ್ತೆ. ಆದರೆ ಶರೀರ ವೀಕ್ ಆದ್ರೂ ಶರೀರ ಇದೆ ತಾನೆ, क्या बचा हुआ है ना. सम्यक्त्व ऐसी चीज है जो तुम्हारे देह भाव को ही विनष्ट कर देता है. कुछ बचा ही नहीं, न उपवास करने के लिए न खाने के लिए, बचा ही नहीं कुछ. क्या करोगे? ಅರ್ಥ ಆಗ್ತಿದೆ? ಉಪವಾಸ ಮಾಡಕ್ಕೂ ದೇಹ ಬೇಕು, ಆಹಾರ ಸೇವಿಸಕ್ಕೂ ದೇಹ ಬೇಕು. ದೇಹನೇ ಇಲ್ಲದೆ ಹೋದ್ರೆ
अब क्या करोगे? उपवास करोगे कि आहार करोगे? क्या करोगे? ದೇಹನೇ ಇಲ್ವಲ್ಲ. ಈಗ ತುಂಬಾ ಸಮಸ್ಯೆ ಇದೆ ಇವನಿಗೆ. ತವನೇನಂತಾನೆ, ಬಾಕಿ ಎಲ್ಲ ಸ್ವೀಕಾರ ಇದೆ, ಇದು ಸಮ್ಯಕ್ ಒಂದು ಹೇಳಬೇಡಿ ನನಗೆ, ನನ್ನ ಅಸ್ತಿತ್ವನೇ ಉಳಿಯೋದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿದೆಯಲ್ಲ, ಮನಸ್ಸನ್ನು ಯಾರಿಗೆ ಹೋಲಿಸಿದ್ದಾರೆ? ಕೋತಿಗೆ. ಕೋತಿ ಏನು ಮಾಡುತ್ತೆ? ಒಂದೊಂದು ಊರಲ್ಲಿ ಒಂದೊಂದು ಕೋತಿ ಸ್ವಭಾವ ಒಂದೊಂದು ಥರ ಇರುತ್ತೆ. ನಾವು ಈಗ ಪೊನ್ನೂರ್ ಮಲೆಗೆ ಹೋಗಿದ್ವಿ, ಅಲ್ಲಿ ಕೋತಿಗಳ ಸ್ವಭಾವ ಏನಿದೆ, ಬಂದು ನೇರವಾಗಿ ಬೆನ್ನ ಮೇಲೆ ಕೂತ್ಕೊಳ್ಳುತ್ತೆ ಮತ್ತು ಜೇಬು ಕೈ ಹಾಕುತ್ತೆ. ಕೆಲವು ಕಡೆ ಕೋತಿಗಳು ಬೆನ್ನ ಹತ್ತಿ ಬರುತ್ತೆ, ಆದರೆ ಹತ್ರ ಬರೋದಿಲ್ಲ. ಆದ್ರೆ ಆ ಕೋತಿಯಿಂದ ನಾವು ಬಚಾವಾಗಬೇಕಾದ್ರೆ ಏನ್ ಮಾಡಬೇಕು? ಉಪಾಯ ಏನಿದೆ? ಉಪಾಯ ಏನಿದೆ? ನಿನ್ನ ಹತ್ರ ಏನೇನಿದೆ ಅದನ್ನ ಕೊಟ್ಟು ಬಿಡು ಅದಕ್ಕೆ. जो कुछ है उसको खाने के लिए दे दिया, अब छुट्टी. ಇನ್ನು ಬರೋದಿಲ್ಲ ಅದು ಹತ್ರ. ಅರ್ಥ ಆಗ್ತಿದೆ? तो ಮನಸ್ಸಿನ ಯಾವ ಸತತ ವಿಕಲ್ಪಗಳಿದೆ ಅದು ದೇಹಕ್ಕೋಸ್ಕರ ಇದೆ. ಮತ್ತು ಆ ದೇಹ ಭಾವವೇ ಉಳಿಲಿಲ್ಲ ಅಂದ್ರೆ ಇನ್ನು ಎಲ್ಲಿ ಬೆನ್ನತ್ತಿ ಬರುತ್ತೆ ಮನಸ್ಸು? ಯಾರು ಬೆನ್ನತ್ತಿ ಹೋಗುತ್ತೆ? ಇಂದ್ರಿಯಗಳ ಬೆನ್ನತ್ತೆ ಹೋಗ್ತಾ ಇತ್ತು ಮನಸ್ಸು. ಈಗಲೂ ಎಲ್ಲಿ ಹೋಗ್ತಾ ಇದೆ ನಮ್ಮ ಮನಸ್ಸು? ಕಣ್ಣು, ಕಿವಿ, ಮೂಗು, ಬಾಯಿ ಏನು ಹೇಳ್ತಾ ಇದೆ ಆ ಕಡೆ ಓಡ್ತಾ ಇದೆ. ಸಮ್ಯಕ್ತ್ವ ಹೇಳುತ್ತೆ ದೇಹನೇ ಉಳಿಲಿಲ್ಲ. ಯಾವ ಕಣ್ಣು, ಯಾವ ಮೂಗು, ಯಾವ ರಸನೇಂದ್ರಿಯ, ಯಾವುದ್ರ ಕಡೆಗೆ ಓಡೋಗ್ತೀಯ ನೀನು? ಕುಚ್ ಬಿ ತೋ ನೀ ಬಚಾ. ಅರ್ಥ ಆಗ್ತದೆ? ಸಮ್ಯಕ್ತ್ವಕ್ಕೆ ರತ್ನ ಯಾಕಂತಾರೆ? ಜೀವಿಯನ್ನ ನಿಜವಾಗ್ಲೂ ಅಮೂರ್ತಿಕ ಜೀವಿಯನ್ನಾಗಿಸುವಂತಹ ಸ್ವರೂಪ ಸಮ್ಯಕ್ತ್ವ ಇದೆ. ಅನಾದಿ ಕಾಲದಿಂದ ನಮಗೆ ಹೊರಗಡೆ ನೋಡೋ ಅಭ್ಯಾಸನೇ ಇದೆ. ಹಾಗಾಗಿ ಆಚಾರ್ಯರಿಗೆ ಗೊತ್ತಿದೆ ಇವನಿಗೆಲ್ಲ ಸುಲಭ ಇದೆ, ಆದರೆ ಸಮ್ಯಕ್ತ ಒಂದು ಕಷ್ಟ ಇದೆ. ಅದಕ್ಕೆ ಸಮಯಸಾರ ಏನು ಹೇಳುತ್ತೆ? ಸುಧ ಪರಿಚಿದಾನುಭೂತ ಸಂವತ್ಸವಿ ಕಾಮಭೋಗ ಬಂಧಕಃ. ಅದಕ್ಕೆ ಸಮಯಸಾರ ಹೇಳುತ್ತೆ ಕಾಮಭೋಗ ಬಂಧನ ಎಲ್ಲರಿಗೂ ಸುಲಭ ಇದೆ. ಮನೆ ಸಂಸಾರದಲ್ಲಿ ಊಟ ತಿಂಡಿ, ಮನೆ, ದೇಹ, ಸಂತಾನೋತ್ಪತ್ತಿ ಇದೆಲ್ಲರಿಗೂ ಸುಲಭ ಇದೆ. ಇದು ಯಾರಿಗೂ ಕಷ್ಟ ಇಲ್ಲ. ಒಬ್ರು ಇನ್ನೊರ್ಗೂ ಉಪದೇಶನೂ ಅದನ್ನೇ ಕೊಡ್ತಾರೆ. ಅಕ್ಕ ಪಕ್ಕ ನೆರೆ ಹೊರೆ ಸಂಬಂಧಿಕರು ಎಲ್ಲರೂ ಉಪದೇಶನೂ ಅದನ್ನೇ ಕೊಡ್ತಾರೆ. ಎಲ್ಲರಿಗೂ ಸುಲಭ ಇದೆ. ಕಷ್ಟ ಏನಿದೆ? ಏಯತಸ್ಸ ಉವಲಂಭೋ. ಕಷ್ಟ ಇದೆ ಒಂದು ಆತ್ಮ ಸ್ವರೂಪದ ಉಪಲಬ್ಧಿ. ತುಂಬ ಕಷ್ಟ ಇದೆ ಅವನಿಗೆ. ಯಾವ್ದು ಕಷ್ಟ ಇರಬೇಕು? ಯಾವುದು ನನ್ನ ಮುಷ್ಟಿಯಲ್ಲಿದೆ ಅದನ್ನು ಪಡ್ಕೊಳ್ಳೋದು ಕಷ್ಟನೋ, ಅಥವಾ ಸುಮೇರು ಪರ್ವತದ ಮೇಲೆ ಯಾವುದಿದೆ ಅದನ್ನು ಪಡ್ಕೊಳ್ಳೋದು ಕಷ್ಟನೋ? ಆದರೆ ಇವನಿಗೆ ಸುಮೇರು ಪರ್ವತ ಹತ್ತೋದು ಸುಲಭ ಅನ್ನಿಸ್ತಾ ಇದೆ, ಮುಷ್ಟಿಯಲ್ಲಿ ಇರೋದನ್ನ ತಗೊಳ್ಳೋದು ಕಷ್ಟ ಅನ್ನಿಸ್ತಾ ಇದೆ. ಯಾಕಂದ್ರೆ ಅನಾದಿ ಕಾಲದಿಂದ ಮುಷ್ಟಿಯನ್ನ ಮುಚ್ಚಿಟ್ಕೊಂಡ್ಬಿಟ್ಟಿರೋದು, ಒಂದಿನೂ ತೆಗೆದಿಲ್ಲ. ಮುಷ್ಟಿ ತೆಗೆಯೋದು ತುಂಬಾ ಕಷ್ಟ ಇದೆ. ಆ ವಿಷಯಕ್ಕೇನೆ ಸಮ್ಯಕ್ತ್ವ ಅಂತ ಕರೀತಾ ಇದ್ದಾರೆ. ಆಚಾರ್ಯರಿಗೆ ಗೊತ್ತಿದೆ ಇದು ಎಲ್ಲ ಅಜ್ಞಾನಿಗೂ ಕಷ್ಟ ಅನ್ಸುತ್ತೆ. कष्ट नहीं लगता तो सारे लोग आके यही बैठ जाते ना, क्यों नहीं बैठते? ದೊಡ್ಡ ದೊಡ್ಡ ಪಂಚ ಕಲ್ಯಾಣಕ್ಕಾದ್ರೂ ಎಷ್ಟು ಜನ ನೋಡ್ತೀವಿ, इतने लोग तो आए, तो फिर ये सब लोग स्वाध्याय में क्यों नहीं बैठते? क्या ಸಾವಿರಾರು ಜನರು ಕಾಣಿಸ್ತಾ ಇರ್ತಾನೆ ಆರಾಧನೆ ಪೂಜೆಯಲ್ಲಿ, तो ಅದರಲ್ಲಿ ಅರ್ಧ ಜನ ಕೂಡ ಸ್ವಾಧ್ಯಾಯದಲ್ಲಿ ಯಾಕೆ ಬಂದು ಕೂತ್ಕೋದಿಲ್ಲ?
ಏನಾದರೂ ದ್ವೇಷ ಇದೆ ಸ್ವಾಧ್ಯಾಯದಿಂದ, ನೀ ದ್ವೇಷ ಇಲ್ಲ ಆದರೆ ಕಷ್ಟ ಅನ್ಸುತ್ತೆ, ಕಷ್ಟ ಲಗುತ್ತಾ. ಆಚಾರ್ಯರು ತುಂಬಾ ಕರುಣೆಯಿಂದ ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ, ನೋಡಪ್ಪ ಸಮ್ಯಕ್ತ್ವವನ್ನ ಕಷ್ಟ ಅಂತ ತಿಳಿಬೇಡ. ಮೂಲ ಉತ್ಥಾನಿಕೆ ಇದೆ, ಏನ್ ಹೇಳ್ತಾ ಇದೆ? ಸಮ್ಯಕ್ತ್ವ ಆರಾಧನಾ ಕ್ಲೇಶಕಾರಿ ನ ಇತಿ ಆವೇದಯತಿ. ಸಮ್ಯಕ್ತ್ವ ಆರಾಧನೆ ಕಷ್ಟ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. 15ನೇ ಶ್ಲೋಕ, 16ನೇ ಶ್ಲೋಕ. ಮಿಥ್ಯಾತ್ವಾತಂಕವತೋ ಹಿತಾಹಿತ ಪ್ರಾಪ್ತ್ಯನಾಪ್ತಿ ಮುಗ್ಧಸ್ಯ ಬಾಲಸ್ಸೇವತವೇಯಂ ಸುಕುಮಾರೈವ ಕ್ರಿಯಾ ಕ್ರಿಯತೆ. ಮಿಥ್ಯಾತ್ವಾತಂಕವತೋ ಬಾಲಸ್ಯ ಇವ. ಮಿಥ್ಯಾತ್ವ ಆತಂಕ. ಆತಂಕ ಅಂದ್ರೆ ಏನು? ಆತಂಕ ಮನೆ ರೋಗ. ಆತಂಕ ಅಂದ್ರೆ ರೋಗ. तो ಮಿಥ್ಯಾತ್ವಾತಂಕ, ಮಿಥ್ಯಾತ್ವವೆಂಬ ರೋಗ. ಎಂತಹ ರೋಗ? ಒಳ್ಳೆ ಆತಂಕ. ಆತಂಕ ಅಂದ್ರೆ ಏನು? ಶಬ್ದ ಅರ್ಥ ಆತಂಕ ಅಂದ್ರೆ ಏನು? ಆತಂಕ ಅಂದ್ರೆ ತುಂಬಾ ಭಯಭೀತಗೊಳಿಸುವಂಥದ್ದು, ತುಂಬಾ ಬೆಚ್ಚಿ ಬೀಳಿಸುವಂಥದ್ದು, जो बिल्कुल जीव को हिला के रख दे, उसको बोलते हैं आतंक. तो ಮಿಥ್ಯಾತ್ವ को कहा आतंक. ಮಿಥ್ಯಾತ್ವಕ್ಕೆ ಏನಂತಿದ್ದಾರೆ? ಆತಂಕ. ಯಾಕಂತಿದ್ದಾರೆ? ಯಾಕಂದ್ರೆ ಮಿಥ್ಯಾತ್ವ ಇಡೀ ಜೀವಿಯ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ, ಅವನನ್ನು ಅಲುಗಾಡಿಸ್ಬಿಡುತ್ತೆ. ಜೀವನಾಗಿ ಇರಕ್ಕೆ ಬಿಡೋದಿಲ್ಲ. ಇದಕ್ಕಿಂತ ದೊಡ್ಡ ವಿಷಯ ಏನು? ನಾನಾಗಿ ಇರಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಆತಂಕ ಇನ್ನೇನಿದೆ? ಜೀವ ಅನಾದಿ ಕಾಲದಿಂದ ತಾನಾಗಿ ಇರಲಿಕ್ಕೆ ಬಿಡ್ತಾ ಇಲ್ಲ. ಅದು ಒಂದೊಂದು ಕ್ಷಣ ಒಂದೊಂದಾಗುತ್ತಾನೆ. ಈ ಕ್ಷಣ ಕೂತಿದ್ದಾನೆ, ಧಾರ್ಮಿಕ ಆಗಿದ್ದಾನೆ. ಇನ್ನೊಂದು ಸ್ವಲ್ಪ ದೂರ ಹೋದ್ರೆ, ಸ್ವಲ್ಪ ಕ್ಷಣ ಆದ್ಮೇಲೆ ಪಾಪಿಯಾಗ್ಬಿಡ್ತಾನೆ. ಸ್ವಲ್ಪ ಕ್ಷಣ ಹೋಯ್ತು ಅಂದ್ರೆ ಪುಣ್ಯ ಆಗ್ಬಿಡ್ತಾನೆ. ಸ್ವಲ್ಪ ಕ್ಷಣ ಹೋದ್ರೆ ವ್ಯಾಪಾರಿ ಆಗ್ತಾನೆ. ಸ್ವಲ್ಪ ಕ್ಷಣ ಹೋದ್ರೆ ಅಧ್ಯಾಪಕ ಆಗ್ಬಿಡ್ತಾನೆ. ಸ್ವಲ್ಪ ಕ್ಷಣ ಹೋದ್ರೆ ಇನ್ನೇನೋ ಆಗ್ಬಿಡ್ತಾನೆ. ಸ್ವಲ್ಪ ಕ್ಷಣ ಸ್ತ್ರೀ ಪುರುಷ ಅಂತೂ ಇದ್ದೇ ಇದೆ, ಅದಂತೂ ಸತತ ನಡೀತಾ ಇದೆ. ಒಂದೇ ಕ್ಷಣನೂ ಜೀವಾಗಿಲ್ಲ. ಎಂತ ವಿಚಿತ್ರ ಇದೆ. ಒಂದು ಊರಲ್ಲಿ ಒಬ್ಬ ವ್ಯಕ್ತಿಯ ಆತಂಕ ಇದೆ. ಇದರ ಅರ್ಥ ಏನು? ಹಳೇ ಮೂವಿಗಳಲ್ಲಿ ತೋರಿಸ್ತಿದ್ರಲ್ಲ, ಒಂದು ಊರಲ್ಲಿ ಒಬ್ಬ ಡಾಕು ಇದ್ದ. ಏನಾಗ್ತಿತ್ತು? ಯಾರು ಮನೆಯಿಂದ ಹೊರಗೆ ಬರ್ತಾ ಇಲ್ಲ, ಎಲ್ರೂ ಅವನಿಗೆ ಹೆದರ್ಕೊಂಡು ಕೂತಿದ್ದಾರೆ. ಅರ್ಥ ಆಗ್ತಿದೆ? ಹಾಗೆ ಅನಾದಿ ಕಾಲದಿಂದ ಮಿಥ್ಯಾತ್ವದ ಆತಂಕ ಇದೆ ಜೀವಕ್ಕೆ. कैसा आतंक कि जीव अपने स्वरूप को प्रकट भी नहीं करता, बोलता भी नहीं कि मैं जीव हूं. क्या ಬಾಯಿಂದ ಹೇಳೋದು ಇಲ್ಲ ನಾನು ಜೀವ ಇದ್ದೀನಿ ಅಂತ. ಇತನ ಆತಂಕ. ಅರ್ಥ ಆಗುತ್ತಿದೆ ನಾವೆಲ್ಲ ಎಷ್ಟು ಆತಂಕದಲ್ಲಿದ್ದೀವಿ ಅಂತ. ಆಚಾರ್ಯರಿಗೆ ಗೊತ್ತಿದೆ ಈ ಆತಂಕ ಇರೋದ್ರಿಂದ ಇವನಿಗೆ ಮಿಥ್ಯಾತ್ವ ಸಮ್ಯಕ್ತ್ವ ಕಷ್ಟ ಅನ್ಸುತ್ತೆ. ಯಾರು ದೊಡ್ಡ ರೌಡಿ ಆತಂಕದಲ್ಲಿದ್ದಾನೆ, ಈಗ ಅವನ ಜೊತೆ ಹೊಡೆದಾಟ ಮಾಡೋದು ಕಷ್ಟ ಇದೆ ತಾನೆ. ಅವನಿಗೇನನ್ಸುತ್ತೆ? ಚುಪ್ ಚಾಪ್ ಸ್ವೀಕಾರ ಕರ್ಲು ಜೋ ಕೇರ. ಯಾಕೆ? ಹೊಡೆದಾಡೋದು ಕಷ್ಟ ಇದೆ. ಹಾಗೆ ಅನಾದಿಯಿಂದ ನಾವೇನ್ ಮಾಡ್ತಾ ಇದ್ದೀವಿ? ಮಿಥ್ಯಾತ್ವ ಏನ್ ಹೇಳುತ್ತೆ? ಚುಪ್ ಚಾಪ್ ಕೊಲೆ ಬಸವ ಒಪ್ಕೊಂಡ್ಬಿಡು. ಇಲ್ಲ ಅಂದ್ರೆ ಮಿಥ್ಯಾತ್ವದ ಆತಂಕ ತಡೆಯಕ್ಕಾಗೋದಿಲ್ಲ. ಆತಂಕ ಹೆಂಗಿದೆ? ಮಿಥ್ಯಾತ್ವದ ಆತಂಕ ಅಂದ್ರೆ ಏನು? ಅರ್ಥ ಆಗ್ತಿದೆ ಸ್ವಲ್ಪ ಏನ್ ಹೇಳ್ತಿದ್ದಾರೆ?
ಮಿಥ್ಯಾತ್ವದ ಆತಂಕ ಅಂದರೆ ಸತತವಾಗಿ ಜೀವಕ್ಕೆ ಜೀವಾಗಿ ಇರಲಿಕ್ಕೆ ಬಿಡೋದಿಲ್ಲ. ಅದು ಸ್ವಲ್ಪ ಜೀವ ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದ್ರೆ ಮಿಥ್ಯಾತ್ವ ಅಂತರಂಗದಲ್ಲಿ ಬಿರುಗಾಳಿ ಎಬ್ಬಿಸ್ಬಿಡುತ್ತೆ. ಕ್ಯಾ ಬೆಟ್ಟಿ ನಿಂತಿದ್ದವು ಬಿರುಗಾಳಿ ಎಬ್ಬಿಸ್ಬಿಡುತ್ತೆ. ನೋಡಿದೀವಿ, ಸ್ವಲ್ಪ ಏನಾದರೂ ಬದಲಾವಣೆ ಮಾಡಕ್ಕೆ ಹೋಗ್ಬಿಟ್ರೆ ಏನೇನು ನಡೆಯುತ್ತೆ ಜೀವನದಲ್ಲಿ. ದೇಹ ಕೈ ಕೊಡ್ಲಿಕ್ಕೆ ಶುರು ಮಾಡುತ್ತೆ, ದೇಹಕ್ಕೆ ಜ್ವರ ಬರುತ್ತೆ, ಇನ್ನೇನೋ ಕೆಲಸಗಳಲ್ಲಿ ಏನೋ ಸಮಸ್ಯೆಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಇದೆಲ್ಲ ಮೀರಿ ಅಂತರಂಗದಲ್ಲಿ ಭಾವನೆಗಳ ದೊಡ್ಡ ಬಿರುಗಾಳಿ ಎದ್ದು ಬಿಡುತ್ತೆ. ಏನೇನೋ ಕಲ್ಪನೆಗಳು ಉಂಟಾಗ್ಲಿಕ್ಕೆ ಶುರು ಆಗುತ್ತೆ, ಏನೇನೋ ಭಾವಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಸ್ವಲ್ಪ ಜೀವ ತನ್ನ ಜೀವ ಭಾವ ಕಡೆಗೆ ಬರಕ್ಕೆ ಶುರು ಮಾಡ್ದ ಅಂದರೆ ಒಳೊಳಗೆ ಏನೇನೋ ಭಾವಗಳು ಉತ್ಪತ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ಮತ್ತು ಭಾವಗಳೆಲ್ಲ ಏನು ಹೇಳ್ತಾ ಇರುತ್ತೆ? ಹೋಗಬೇಡ, ಅಲ್ಲಿ ಅಪಾಯ ಇದೆ, ಖತರಾ. ಯಾರು ಹೇಳ್ತಿದ್ದಾರೆ? ನನ್ನ ಭಾವಗಳೇ ನಂಗೆ ಏನೇ ಹೇಳಕ್ ಶುರು ಮಾಡುತ್ತೆ, ಮುಂದೋಗಬೇಡ, ಅಪಾಯ ಇದೆ, ಡೇಂಜರ್, 2400 ವಾಲ್ಟ್ ಡೇಂಜರ್ ಇದೆ, ಮುಂದೋಗಬೇಡ. ಇದು ಯಾರ ಆತಂಕ ಇದೆ? ಮಿಥ್ಯಾತ್ವದ ಆತಂಕ ಇದೆ. ಅದು ಬಿಡೋದಿಲ್ಲ ಇವನ್ನ. ಅದಕ್ಕೆ ಹೇಳ್ತಿದ್ದಾರೆ ಆತಂಕ. ಸ್ವಲ್ಪ ಎಲ್ಲ ಸಾಂಸಾರಿಕ ವೃತ್ತಿಯನ್ನು ಬಿಟ್ಟು ಸ್ವಲ್ಪ ಇವನು ನಿಸ್ವಾರ್ಥ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ, ಅಷ್ಟರಲ್ಲೇ ಆತಂಕ ಏನ್ ಮಾಡ್ಬಿಡುತ್ತೆ? ಅಶಾಂತಿ. ಇವನೇನಂತಾನೆ, ಅಪ್ಪ ತುಂಬಾ ಕಷ್ಟ ಇದೆ, ಸಮ್ಯಕ್ತದ ಕಡೆಗೆ ಹೋಗೋದು ಕಷ್ಟ ಇದೆ, ಜೀವ ಆಗಿ ಉಳಿಯೋದು ಕಷ್ಟ ಇದೆ. ಅವನಂತಾನೆ ಏನಾದ್ರೂ ಆಗ್ಲಿ, ದೇಹ ಅಂತೂ ಸುರಕ್ಷಿತ ಇದೆ, ಸಮ್ಯಕ್ತವನ್ನ ಬಿಟ್ಟು ಬಿಡೋಣ, ಜೀವನ ಅಂತೂ ಚೆನ್ನಾಗಿ ನಡೀತಾ ಇದೆ, ಊಟ ತಿಂಡಿನೂ ಸಿಗ್ತಾ ಇದೆ, ಸಮ್ಯಕ್ತ ಇಲ್ದಿದ್ರೆ ಸಮಸ್ಯೆ ಏನಿದೆ? ಎಲ್ಲ ಚೆನ್ನಾಗಿದೆ. ಹೇಳ್ತಿದ್ದಾನೆ ಸಮ್ಯಕ್ತ ಬಿಟ್ಟು ಬಿಡ್ತಾನೆ. ಅದಕ್ಕೆ ಆಚಾರ್ಯ ಹೇಳ್ತಿದ್ದಾರೆ, ಇಲ್ಲಪ್ಪ, ಸಮ್ಯಕ್ತ ಕಷ್ಟದಾಯಕ ಇಲ್ಲ, ನಿನಗೆ ಮಿಥ್ಯಾತ್ವದ ಆತಂಕದಿಂದ ಕಷ್ಟ ಅನ್ನಿಸ್ತಾ ಇದೆ. ಜೈಸೆ ಸಮझो किसी को ರೋಗ हुआ है, ಜ್ವರ ಬಂದಿದೆ, ಅವನಿಗೆ ಊಟ ಮಾಡಿಸಿದ್ರೆ ಏನ್ ಮಾಡ್ತಿದ್ದಾನ? ಅವನಿಗೆ ಊಟ ಇಷ್ಟ ಆಗುತ್ತೆ? ಈ ಊಟ ಇಷ್ಟ ಇಲ್ಲ ಅವನಿಗೆ. ಕಷ್ಟ ಅನ್ಸುತ್ತೆ, ಒಂದೊಂದು ತುತ್ತು ನುಂಗೋದು ಕಷ್ಟ ಅನ್ಸುತ್ತೆ. ಅವನಿಗೆ ವೈದ್ಯ ಏನ್ ಹೇಳ್ತಾರೆ? ಈಗ ನಿನಗೆ ಕಷ್ಟ ಅನ್ನಿಸ್ತಾ ಇದೆ, ಆದ್ರೆ ಇದರಿಂದನೇ ನಿನಗೆ ಹಿತ ಆಗೋದಿದೆ. ಈಗ ನಿನಗೆ ಕಷ್ಟ ಅನ್ನಿಸ್ತಾ ಇದೆ, लेकिन हित तो इसी भोजन से होगा, इसी से तुम ठीक होगे. ठीक है? तो ಅದಕ್ಕೆ ಯಾವ ಮಿಥ್ಯಾತ್ವದ ಆತಂಕ ಇದೆ ಅದರಿಂದ ಹೊರಗೆ ಬರಬೇಕಿದೆ. ಆತಂಕ ಎಷ್ಟು ಪ್ರಕಾರದ್ದಿದೆ? ನಮ್ಮ ಮನಸ್ಸಲ್ಲಿ ಯಾವೆಲ್ಲ ಭಾವಗಳು ಉಂಟಾಗ್ತಾ ಇದೆಯಲ್ಲ, ಇದೆಲ್ಲ ಆತಂಕ ಇದೆ. ನಾನೊಂದು ನಿಸ್ವಾರ್ಥ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೆ, ಒಳಗಡೆ ಭಾವನೆ ಬಂತು, ಬೇಡ ಬೇಡ, ಎಷ್ಟು ಮಾಡಿದ್ರು ಅಷ್ಟೇ ಇದೆ, ಸುಮ್ ಕೂತ್ಕೋ. ಈ ಕ್ಯಾಯ್ ಇದು ಆತಂಕ ಇದೆ. ಯಾರ ಆತಂಕ? ಮಿಥ್ಯಾತ್ವದ ಆತಂಕ ಇದೆ. ಇಲ್ಲಾಂದ್ರೆ ಈ ಭಾವ ಯಾಕೆ ಬರ್ತಿತ್ತು? ಬೋಲು. ಈ ಸಮಾಜದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಇದೆ, ಯಾರೇನು ಅವಾರ್ಡ್ ಅಂತೂ ಕೊಡೋದಿಲ್ಲ. ಸಾಕು ಮಾಡಿದ್ದಿನ್ನ ಯಾರು ಹೇಳ್ತಾ ಇದ್ದಾರೆ? ಇದನ್ನ ಕೌನ್ ಬೋಲ್ರೆ? ಮಿಥ್ಯಾತ್ವಕ್ಕೆ ಭಯ ಆಗ್ತಾ ಇದೆ. ಎಲ್ಲಿ ನಿಸ್ವಾರ್ಥ ಕೆಲಸ ಮಾಡಿಬಿಟ್ರೆ ಸಂವರ್ ನಿರ್ಜರ ಆಗ್ಬಿಡುತ್ತೆ. ಮಿಥ್ಯಾತ್ವ ಆತಂಕ ಭಯದಿಂದ ಇವನ ಮೇಲೆ ಆಕ್ರಮಣ ಮಾಡಿಬಿಡುತ್ತೆ. ಜೀವ ಏನ್ ಮಾಡ್ತಾನೆ? ಸರೆಂಡರ್. ಏನ್ ಮಾಡ್ತೀವಿ ನಾವು? ಸರೆಂಡರ್. ಅರ್ಥ ಆಗ್ತಿದೆ? ಇದಕ್ಕೇನಂತಾರೆ? ಮಿಥ್ಯಾತ್ವಕ ಆತಂಕ.
ये आतंक प्रति समय जीवन में मौजूद है. यही मिथ्यात्व है जो कुछ भी सही जीवन में करने नहीं देता. क्या ಅರ್ಥ ಆಗ್ತಿದೆ? ಈ ಮಿಥ್ಯಾತ್ವವೇ ಒಂದು ಅಪರಾಧ ಇದೆ ಕಿ ಇದರಿಂದ ಜೀವ ಯಾವ ಒಳ್ಳೆ ಕೆಲಸನೂ ಮಾಡೋದಿಲ್ಲ. ಜೀವ ಎಲ್ಲಾ ನಿಸ್ವಾರ್ಥ ಕೆಲಸ ಮಾಡಕ್ ತಯಾರಿದ್ದಾನೆ, ಆದ್ರೆ ಮಿಥ್ಯಾತ್ವದ ಆತಂಕದಿಂದಾಗಿ ಅವನೇನು ಮಾಡೋದಿಲ್ಲ. अपराध ಮಾಡ್ಲಿಕ್ಕೆ ಯಾರಿಗೆ ಇಷ್ಟ ಇದೆ? ಬೋಲ್, ಕಿಸ್ಕೋ ಅಚ್ಚಾ ಲಗ್ತಾ है? ಯಾರಿಗೂ ಇಷ್ಟ ಇಲ್ಲ ತಾನೆ. ಮತ್ತೆ ಯಾಕೆ ಮಾಡ್ತಾನೆ? ಯಾರು ಸಪೋರ್ಟ್ ಮಾಡಿದ್ರು, ಯಾರು ಬೆಂಬಲ ಕೊಟ್ಟರು? ಕಿ ನಿನ್ನೊಳಗಡೆ ಇರುವ ಅಜ್ಞಾನ ಮಿಥ್ಯಾತ್ವ ಇದೆಯಲ್ಲ, ಅದೇ ಸಪೋರ್ಟ್ ಮಾಡ್ತಿದೆ. ಯಾಕಂದ್ರೆ ಆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಮಿಥ್ಯಾತ್ವ ಜೀವಂತವಾಗಿರೋದಿಲ್ಲ. ಗಮನಕ್ಕೆ ಬರ್ತಾ ಇದೆ. इसलिए आचार्य ने इसको आतंक कहा कि प्रत्येक व्यक्ति मिथ्यात्व के आतंक में जीता है और बोलता गया ನಾನು ತುಂಬಾ ಆರಾಮಾಗಿದ್ದೀನಿ. ನಿಜವಾಗ್ಲೂ ಆರಾಮಾಗಿದ್ದೀನೇನು? ನಾನು ಭಯದಲ್ಲಿದ್ದೀನೋ ಆರಾಮಾಗಿದ್ದೀನೋ? ಸ್ವಲ್ಪ ಪ್ರಾಮಾಣಿಕವಾಗಿ ವಿಚಾರ ಮಾಡೋದು. ಕ್ಷಣ ಕ್ಷಣಕ್ಕೂ ನನ್ನ ಜೀವನದಲ್ಲಿ ಭಯ ಇದೆಯೋ ಅಥವಾ ನಿರ್ಭೀಕತೆಯಿಂದ ಜೀವನ ಮಾಡ್ತಿದ್ದೀನೋ? ಗಂಡ, ಹೆಂಡತಿ, ಮಕ್ಕಳು, ಕೆಲಸ, ವ್ಯಾಪಾರ ಏನೇ ಮಾಡ್ತಾ ಇದ್ದೀವಿ, ಎಲ್ಲರೂ ಭಯದಲ್ಲಿದ್ದೀವೋ ಅಥವಾ ನಿರ್ಭೀಕವಾಗಿದ್ದೀವಿ? ಭಯ ಮೇ ಹೈ ನಾ? तो क्यों भय में है? ಭಯದಲ್ಲಿ ಹಾಕಿದ್ದೀವಿ ಯಾಕಂದ್ರೆ ಮಿಥ್ಯಾತ್ವದ ಆತಂಕ ಇದೆ. वो भ्रम उत्पन्न किया, ಅದು ಭ್ರಮೆ ಉತ್ಪನ್ನ ಮಾಡಿದೆ ಮಿಥ್ಯಾತ್ವ. तो ಏನು ಹೇಳುತ್ತೆ ಕಿ ಹಿಂಗಿಂಗ್ ಮಾಡದೇ ಇದ್ರೆ ನಿಂಗೆ ಅಪಾಯ ಇದೆ, ಹಂಗಾಗದೇ ಇದ್ರೆ ಅಪಾಯ ಇದೆ. ಬೋಲು, ಯಾವುದರಲ್ಲಿ ಅಪಾಯವನ್ನು ನೋಡ್ತಾ ಇದ್ದೀವಿ ನಾವು? ಸ್ವಲ್ಪ ಶರೀರದಲ್ಲಿ ಏನೋ ರೋಗ ಬಂತು, तो ಇವನಿಗೆ ಭಯ ಆಗಕ್ಕೆ ಶುರು ಆಗುತ್ತೆ. ಆಚೆ ರೋಗ ಬಂದಾಗ ದೂರ ಹೋಯ್ತು, ತುಂಬಾ ಸ್ವಸ್ಥವಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಇವಾಗ ಭಯ ಇದೆಯೋ ಇಲ್ವೋ? ಇವನು ಊಟ ಮಾಡ್ತಾ ಇದ್ದಾನಲ್ಲ, ಆ ತಟ್ಟೆನೇ ತೋರಿಸ್ತಾ ಇದೆ ಇವನಿಗೆ ಎಷ್ಟು ಭಯ ಇದೆ ಅಂತ. ಯಾಕಿನೆ? ಒಳ್ಳೆ ಜಾಬ್ ಸಿಕ್ಕಿದೆ, तो ಭಯ ಇದೆಯೋ ಇಲ್ವೋ? ಒಳ್ಳೆ ಜಾಬ್ ಇದ್ದ ಮೇಲೆ ಯಾವ ಭಯ? ಒಳ್ಳೆ ಯಾವಾಗ ಬಿಟ್ಟು ಹೋಗುತ್ತೆ. ಇದ್ರೂ ಭಯ ಇದೆ, ಇಲ್ಲದೆ ಇದ್ರೂ ಭಯ ಇದೆ. ಸಂಪತ್ತಿ ಇದ್ರೂ ಭಯ ಇದೆ, ಇಲ್ಲದೆ ಇದ್ರೂ ಭಯ ಇದೆ. तो भाई जीवन कैसा जो प्रति समय ಭಯದಲ್ಲೇ ಕಳೀತಾ ಇದೆ? इसको बोलते हैं आतंक. ಮನೆಯಲ್ಲಿ ಅತಿಥಿಗಳು, ರಿಲೇಟಿವ್ಗಳು ಬಂದ್ರೆ ಕಷ್ಟ, ಬರದೇ ಇದ್ರೂ ಕಷ್ಟ. दोनों में भय है इसको. ಬಂದ್ರು ಭಯ ಇದೆ, ಬರದೇ ಇದ್ರೂ ಭಯ ಇದೆ. ಶಾಂತ ಕಬ್ ಹೇ ಬೋಲು? ಅರ್ಥ ಆಗ್ತಿದೆ? ಪ್ರತಿ ಸಮಯ ಭಯನೇ ಭಯ ಇದೆ ಇವನಿಗೆ. ಈ ಭಯಕ್ಕೆ ಅಂತಾರೆ ಆತಂಕ. ಮತ್ತೆ ಈ ಆತಂಕ ಯಾವುದರಿಂದ ಬರ್ತಾ ಇದೆ? ಅಜ್ಞಾನ, ಮಿಥ್ಯಾತ್ವದಿಂದ. ಇದು ದೂರ ಆಗದೇನೆ ಹೆಂಗೆ ನೀನು ಏನೇ ಕೆಲಸ ಮಾಡಿದ್ರು ಭಯದಲ್ಲೇ ಮಾಡೋನಿದ್ಯಾ. ಅಚ್ಚ ನೀನು ತಪ ಮಾಡಿದೆ, ಅದರಲ್ಲೂ ಭಯ ಇದೆ. ನೀನು ದಾನ ಮಾಡಿದೆ, ಬೋಲು ಉಸ್ಮೇ ಭಿ ಭಯ. ಇವನು ದಾನ ಮಾಡುವಾಗ ಸ್ವಲ್ಪ ನಿಷ್ಪಕ್ಷವಾಗಿ, ಪ್ರಾಮಾಣಿಕವಾಗಿ, ಗಂಭೀರವಾಗಿ ನೋಡಿದ್ರೆ ಗೊತ್ತಾಗುತ್ತೆ ದಾನ ಮಾಡೋದ್ರಲ್ಲೂ ಭಯ ಇದೆ ಇವನಿಗೆ. ಇವ್ರೇನೋ ಹೇಳ್ತಾ ಇದ್ದಾರೆ, ಈಗ 1 ಲಕ್ಷ ಕೊಟ್ರೆ ನಾಳೆ 10 ಲಕ್ಷ ಸಿಗುತ್ತೆ ಅಂತ. ಗೊತ್ತಿಲ್ಲ ಸಿಗತ್ತೋ ಇಲ್ವೋ. ಭಯ. ಉಪವಾಸ ಮಾಡ್ತಾ ಇದ್ದಾನೆ, ಭಯ. ಆಹಾರ ಮಾಡ್ತಿದ್ದಾನೆ, ಅವಾಗ್ಲೂ ಭಯ. 10 ಲಕ್ಷದಲ್ಲಿ ಉಪವಾಸ ಮಾಡೋದು, ಆಹಾರ ತಗೊಳ್ಳೋದು. ಉಪವಾಸ ಕರ್ನ, ಉಪವಾಸ ಮಾಡದೇ ಇದ್ರೂ ಭಯ ಇದೆ.
ಮಾಡಲಿಲ್ಲ, ಆಹಾರ ತಗೋತಾ ಇದ್ದಾನೆ, ಅವಾಗಲೂ ಭಯ ಇದೆ. तो व्रत उपवास जप तप ಏನೇ ಮಾಡಿದ್ರು ಆತಂಕದಲ್ಲಿದ್ದಾನೆ ಅವನು. तो फिर कुछ भी करेगा तो सही कैसे होगा? ಅರ್ಥ ಆಗ್ತಿದೆ ಯಾಕೆ ಹೇಳ್ತಿದ್ದಾರೆ ಆಚಾರ್ಯರು ಕಿ ನೀನು ಏನು ಮಾಡಿದ್ರು ನಿರರ್ಥಕ ಇದೆ. ಯಾಕಂದ್ರೆ ಸತತವಾಗಿ ನೀನು ಇನ್ನೊಬ್ಬರ ಆತಂಕದಲ್ಲಿದೆಯಾ. तो ಭಯದಲ್ಲಿ ಮಾಡಿರೋ ಕೆಲಸ ಸರಿ ಇರುತ್ತೋ ತಪ್ಪಿರುತ್ತೋ? ಭಯದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದು ಹೆಂಗಿರುತ್ತೆ? ಭಯದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೂ ಅದು ಒಳ್ಳೇದಾಗೋದಿಲ್ಲ. ಅರ್ಥ ಆಗ್ತಿದೆ? ಮತ್ತೆ ನಿರ್ಭೀಕತೆಯಿಂದ ಹೊರಗಡೆ ಅವನು ಕೆಟ್ಟ ಕೆಲಸ ಮಾಡ್ತಾ ಇದ್ದಂತ ಕಾಣಿಸ್ತಾ ಇದ್ರೂ ಅದರಿಂದ ಒಳ್ಳೇದಾಗುತ್ತೆ. ವಿಚಿತ್ರ ಅನಿಸ್ತಾ ಇದೆ. ಬಟ್ ಜಿನಾಗಮದ ಉದ್ದಕ್ಕೂ ಇದೇ ಚರ್ಚೆ ಇದೆ ಸಮ್ಯಕ್ತವದ್ದು. ಕಿ ಸಮ್ಯಕ್ ದೃಷ್ಟಿ ಯುದ್ಧ ಮಾಡ್ತಾ ಇದ್ರೂ ಅದರಿಂದ ಹಿತ ಆಗೋದಿದೆ, ಮತ್ತು ಮಿಥ್ಯಾ ದೃಷ್ಟಿ ತಪ ಮಾಡ್ತಾ ಇದ್ರು ಅಹಿತ ಆಗೋದಿದೆ. ಬೋಲು ಏನು ವಿಚಿತ್ರ ಇದೆ कि विचित्र कुछ नहीं, सम्यक दृष्टि किसी के आतंक में नहीं है. सम्यक दृष्टि ज्ञानी ಅವನು ಯಾರ ಆತಂಕದಲ್ಲಿಲ್ಲ. तो ಅವನ ಯುದ್ಧದಿಂದನೂ ಹಿತ ಆಗೋದಿದೆ. ಆದರೆ ಅಜ್ಞಾನಿ ಮಿಥ್ಯಾತ್ವದ ಆತಂಕದಲ್ಲಿದ್ದಾನೆ. तो ಹೊರಗಡೆ ಒಳಿತಾಗಿ ಕಾಣಿಸ್ತಾ ಇದ್ರೂ ಅದರಿಂದ ಎಲ್ಲರಿಗೂ ಅಹಿತ ಆಗೋದಿದೆ. तो ಇದು ಸಮ್ಯಕ್ತ್ವ ಮಿಥ್ಯಾತ್ವದ ಸ್ವರೂಪ ಇದೆ. तो ಯಾವಾಗ ಮಿಥ್ಯಾತ್ವ ಅಂತ ನೆನಪು ಬರುತ್ತಲ್ಲ ಅವಾಗ ಏನು ನೆನೆಸ್ಕೊಳ್ಳೋದು? ಆತಂಕ. ನಾನು ಭಯದಲ್ಲಿ ಜೀವನ ಮಾಡ್ತಾ ಇದ್ದೀನಿ. ನಮಗೆ ಯಾರು ಕಲಿಸಿದ್ರು ಕಿ ಈ ರೀತಿ ಮಾಡಿದ್ರೆ ಒಳ್ಳೇದಾಗುತ್ತೆ, ಈ ರೀತಿ ಮಾಡಿದ್ರೆ ಕೆಟ್ಟದಾಗುತ್ತೆ? ನಾವು ಕಲಿಸಿದ್ವಿ. ಯಾರು ಕಲಿಸಿದ್ರು? ಸಮಾಜ ಕಲಿಸ್ತು. ಸಮಾಜಕ್ಕೆ ಯಾರು ಕಲಿಸಿದ್ರು? ಕಿ ನಮ್ಮ ಅಜ್ಞಾನದವನ್ನೇ ನಾವು ಪೋಷಣೆ ಮಾಡ್ತಾ ಕಲಿತಾ ಇದ್ದೀವಿ. तो ಸಂಸಾರ ಯಾವುದಕ್ಕೆ ಒಳ್ಳೇದಂತ ಕರೆಯುತ್ತೆ? ಕ್ಯಾ ಸೋಚನಾ ಇಸ್ ಬಾತ್ ಕೋ. ಏನು ಹೇಳ್ತಿದ್ದಾರೆ ಇಲ್ಲಿ? ಸಂಸಾರ ಯಾವುದಕ್ಕೆ ಒಳ್ಳೇದಂತ ಕರೆಯುತ್ತೆ ಮತ್ತು ಯಾವುದಕ್ಕೆ ಕೆಟ್ಟದಂತ ಕರೆಯುತ್ತೆ? तो ಸಂಸಾರ ಯಾವುದಕ್ಕೆ ಕೆಟ್ಟದಂತ ಕರೆಯುತ್ತೆ ಅದಕ್ಕೆ ನೀನು ಕೆಟ್ಟದಂತ ಅಂದುಕೊಂಡ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗೋದಿದೆ. ಆವಾಗ ನೀನು ಮಹಾವೀರ ಸ್ವಾಮಿ ಉಪದೇಶವನ್ನೇ ತಿರಸ್ಕಾರ ಮಾಡ್ಬಿಡ್ತೀಯ. क्योंकि संसार ಅಂತೂ ಇದೇ ಕಲಿಸುತ್ತೆ. संसार क्या सिखाता है? ये धर्म वर्म छोड़ो, अभी जिम्मेदारी निभाओ. तो इसका अर्थ क्या हुआ? ಈ ಜಿನವಾಣಿ ಎಲ್ಲ ಬಿಟ್ಬಿಡು ನೀನು. ಯಾರು ಕಲಿಸ್ತಾ ಇದ್ದಾರೆ? ಸಂಸಾರ. ಸಂಸಾರ ಅಕ್ಕಪಕ್ಕ ನೆರೆಹೊರೆ ಏನು ಕಲಿಸ್ತಾರೆ ನಮಗೆ? ಏನು ಕಲಿಸುತ್ತೆ ನಮಗೆ? ಹೋಗಿದೆ ಇದೆಲ್ಲ ಬಿಟ್ಟು ಬಿಡು, कर्तव्य निभाइसो. मन कर्तव्य माने क्या होता है? कर्तव्य माने क्या होता है? कर्तव्य माने देह रक्षा. ಇದನ್ನು ವಿಸ್ತಾರ ಮಾಡ್ಕೊಂಡು ಕೂತ್ಕೊಳ್ಳೋದು ಆಮೇಲೆ ನೀವು. ಕರ್ತವ್ಯ ಅಂದ್ರೇನು? ಸಂಸಾರದಲ್ಲಿ ದೇಹ ಸಂರಕ್ಷಣೆ. ಅದರಲ್ಲಿ ಎಲ್ಲ ಬಂತೀಗ. ಕುಟುಂಬ, ಸಂಸಾರ, ಸ್ತ್ರೀ, ಪುತ್ರ ಎಲ್ಲ ಬಂತು. ಮೂಲದಲ್ಲಿ ಏನಿದೆ? ದೇಹ ಸಂರಕ್ಷಣೆ. ನನ್ನ ದೇಹ ಉಳಿದ್ರೆ ತಾನೇ ನಾನು ಇನ್ನೊಬ್ಬರದ್ದು ಮಾಡೋದು. ತುದಿಗೂ ಮುಂದೆ ಬರೋದಿದೆ ಒಂದು ಶ್ಲೋಕ. ಆಚಾರ್ಯರು ಏನು ಕೇಳ್ತಾರೆ? ಅಚ್ಚಾ ತುಮ್ ಬಚಾ ಬಚಾಕೆ ಶರೀರ ಕೋ ಕ್ಯಾ ಕರೋಗೆ ಬಚಾಕೆ. ಶರೀರವನ್ನ ರಕ್ಷಣೆ ಮಾಡ್ಕೊಂಡಲ್ಲ ನೀನು, ಉಳಿಸಿಟ್ಕೊಂಡಲ್ಲ. 80 ವರ್ಷಕ್ಕೆ 60 ವರ್ಷಕ್ಕೆ ಮುಗಿಯೋದನ್ನ 80 ವರ್ಷದ ತನಕ ಜಗ್ಗಿ ಕರ್ಕೊಂಡು ಹೋಗ್ಬಿಟ್ಟೆ ಏನ? तो ಅದರಿಂದ ಏನು ಪ್ರಯೋಜನ? ಕಿಯಾ ತೋ ಕುಚ್ ನೀನಾ ತುಮ್ನೆ. ದೇಹ ಸಂರಕ್ಷಣೆ ಮಾಡೋದ್ರಿಂದ ಪ್ರಯೋಜನ ಏನಿದೆ? ಯಾವ ನಿಜವಾದ ಕೆಲಸ ಮಾಡಬೇಕಿತ್ತು ಅದನ್ನು ಮಾಡಿದ್ರೆ ಪ್ರಯೋಜನ ಇದೆ, ಇಲ್ಲಂದ್ರೆ ಏನು ಪ್ರಯೋಜನ? ಅದಕ್ಕೆ ಹೇಳ್ತಿದ್ದಾರೆ ಮಿಥ್ಯಾತ್ವದ ಆತಂಕದಲ್ಲಿ. ठीक है, तो हम क्या कह रहे थे? ಸಂಸಾರ ಕಲಿಸೋದು ಖಂಡಿತವಾಗಿಯೂ ಧರ್ಮಕ್ಕೆ ವಿರುದ್ಧ ಇದೆ. ಧರ್ಮಕ್ಕೂ ಸಂಸಾರಕ್ಕೂ ಆಗಬರೋದಿಲ್ಲ. तो ಯಾವಾಗ ನಾವು ಧಾರ್ಮಿಕ ವಿಷಯ ಕಲಿತಾ ಇದ್ದೀವಿ,
ಸ್ಪಷ್ಟವಾಗಿ ನಮ್ಮ ಸಾಂಸಾರಿಕ ಮಾನ್ಯತೆಯನ್ನು ಬಿಟ್ಟು ಬಿಡೋದು. ಅರ್ಥ ಆಗ್ತಿದೆ? ಯಾವಾಗ ಧರ್ಮ ಒಳ್ಳೆಯದು ಕೆಟ್ಟದು ಅಂತ ಹೇಳ್ತಾ ಇದೆ, ಅದರ ಪರಿಭಾಷೆನೇ ಬೇರೆ ಇದೆ. ಧರ್ಮ ಯಾವುದನ್ನು ಒಳ್ಳೆಯದು ಕೆಟ್ಟದು ಅನ್ನುತ್ತೆ, बहुत छोटी परिभाषा है. किसको अच्छा कहता है, किसको बुरा कहता है धर्म, बोलो. ಸಂಸಾರ ಏನು ಹೇಳುತ್ತೆ? ಶರೀರಕ್ಕೆ ರೋಗ ಬಂತು ತೋ ಏನಾಯಿತು? ಕೆಟ್ಟದಾಯಿತು, ಸರಿಯಾಗಲಿಲ್ಲ. ತೋ ಮಗನ ಮದುವೆ ಆಯಿತು ತೋ ಏನಾಯಿತು? ಒಳ್ಳೇದಾಯಿತು. ಠೀಕೇನಾ? ಅಚ್ಚ ಒಂದು ಒಳ್ಳೆ ಜಾಬ್ ಸಿಕ್ತು ತೋ ಏನಾಯಿತು? ಜಾಬ್ ಹೊರಟೋಯ್ತು, ಟರ್ಮಿನೇಟ್ ಆಗೋಯ್ತು ತೋ ಸಂಸಾರ ಹೀಗೆ ಹೇಳ್ತಾ ಇದೆ. ಜಿನ್ವಾಣಿ ಏನು ಹೇಳ್ತಾ ಇದೆ? ಜಿನ್ವಾನಿ ಹೇಳುತ್ತೆ, ಜೋ ಕುಚ್ ಭಿ ತುಮೆ ಅಶಾಂತ ಕರೆ वो गलत. ಕ್ಯಾ? ಯಾವುದೆಲ್ಲ ನಿನ್ನನ್ನು ಅಶಾಂತಗೊಳಿಸುತ್ತೆ, ನಿನ್ನ ಶಾಂತ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಸುತ್ತೆ, ನಿನ್ನನ್ನು ಉತ್ತೇಜಿಸುತ್ತೆ, वो सब गलत है. वो कुछ भी हो सकता है. ಕ್ಯಾ? ಅದು ಏನಾದರೂ ಆಗಿರ್ಬೋದಲ್ಲ, ಆದರೆ ನಿನ್ನ ಜೀವನದಲ್ಲಿ ಅಶಾಂತಿ ಉಂಟು ಮಾಡ್ತಾ ಇದೆಯೇನು? ಅಶಾಂತಿ ಅಂದ್ರೆ ಅರ್ಥ ಆಗುತ್ತೆ. ಯಾಕಂದ್ರೆ ನಮ್ಮ ಸಾಂಸಾರಿಕ ಜ್ಞಾನನೇ ಇದೆಯಲ್ಲ, ನಾವು ಆ ಕಡೆ ಹೋಗ್ಬಿಡ್ತೀವಿ. ಅಶಾಂತಿ ಮಾನೇ ಜೀವ ಜೀವ ನೈ ರಹಾ, ಏ ಅಶಾಂತ. ಅಶಾಂತ ಅಂದ್ರೆ ಏನು? ನಾನು ನಾನಾಗಿಲ್ಲ, ಇದರ ಹೆಸರೇನು? ಅಶಾಂತ. ಎಲ್ಲಿವರೆಗೆ ನಾನು ನಾನಾಗಿದ್ದೀನಿ ಅದು ಶಾಂತಿ. ನಾನು ನಾನಾಗಿಲ್ಲ, ಜೀವ ಜೀವ ಆಗಿಲ್ಲ तो अशांत. वो शांति कहाँ है? ಪುಣ್ಯದ ಉದಯದಿಂದ ಯಾವುದೋ ಸಾಮಗ್ರಿ ಸಿಕ್ತು, तो ಈಗೇನಾಯ್ತು? ಅದರಿಂದ ಇವನು ತುಂಬಾ ಉತ್ತೇಜಿತನಾಗಿದ್ದಾನೆ, बहुत उत्तेजित है. तो शांति हुई कि अशांति हुई? अशांति ಆಯ್ತು ತಾನೆ. वो तो गलत है. ಯಾವೆಲ್ಲ ಕಾರಣದಿಂದ ನನ್ನ ಮನಸ್ಸಲ್ಲಿ ಭಾವನೆಗಳ ದೊಡ್ಡ ಬಿರುಗಾಳಿ ಎದ್ದೇಳುತ್ತೆ, ಬೋಲೆ ಅಶಾಂತ. ಹಾಗಾದ್ರೆ ಇದು ಸಂಸಾರ ಇದಕ್ಕೆ ಸರಿ ಅನ್ಬೋದು, ಆದರೆ ಇದು ಧಾರ್ಮಿಕವಾಗಿ ಸಂಪೂರ್ಣವಾಗಿ ತಪ್ಪಿದೆ. ये गलत काम है, बिल्कुल गलत काम. ಅರ್ಥ ಆಗ್ತಿದೆ? ಇದು ತುಂಬಾ ಸರಳವಾದ ಪರಿಭಾಷೆ ಇದೆ. ಇಲ್ಲಂದ್ರೆ ಸಂಸಾರದಲ್ಲಂತೂ ಸರಿ ತಪ್ಪದ ಪರಿಭಾಷೆಗಳು ತುಂಬಾ ವಿಚಿತ್ರ ಇದೆ. ಭಾರತದಲ್ಲಿ ಯಾವುದು ಸರಿ ಇದೆ, ಅಮೆರಿಕದಲ್ಲ ತಪ್ಪಿದೆ. ಅಚ್ಚಾ, वो कहते हैं ना, ಬ್ಲ್ಯಾಕ್ ಬಟ್ಟೆ ಹಾಕೊಳ್ಳೋದು, ವೈಟ್ ಬಟ್ಟೆ ಹಾಕೊಳ್ಳೋದು. तो ಒಂದು ಧರ್ಮದಲ್ಲಿ ಹೋದ್ರೆ ಬ್ಲ್ಯಾಕ್ ಬಟ್ಟೆನೇ ಶುಭ ಇದೆ, ಒಂದು ಧರ್ಮದಲ್ಲಿ ಹೋದ್ರೆ ಬಿಳಿ ಬಟ್ಟೆ ಶುಭ ಇದೆ. तो ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು? बोलो, कौन सा शुभ हुआ कौन सा अशुभ हुआ? ऐसे शुभ अशुभ को तय नहीं करते. ಬಟ್ಟೆಗಳಿಂದ ಶುಭ ಅಶುಭ ಹೆಂಗೆ ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ ಇದೆ? तो कहते शुभ अशुभ का निर्णय होगा तुम कितने शांत हो, ನೀನೆಷ್ಟು ಶಾಂತವಾಗಿದೆಯಾ. तो ಯಾವ ವಿಷಯ ನಿನ್ನ ಶಾಂತಿಗೆ ಸಹಾಯ ಮಾಡ್ತಾ ಇದೆ ಅದೆಲ್ಲ ಶುಭ ಇದೆ, ಅದನ್ನು ಮತ್ತಷ್ಟು ಜೀವನದಲ್ಲಿ ತಗೊಂಬ. ಮತ್ತೆ ಯಾವುದು ನಿನ್ನಲ್ಲಿ ಅಶಾಂತಿ ಉಂಟು ಮಾಡ್ತಾ ಇದೆ ಅದು ಧಾರ್ಮಿಕ ವಿಷಯನೇ ಆಗಿರ್ಬೋದು. ಕ್ಯಾ ಪತಾ, ಕಿಸಿನೇ ಶುರು ಕರ್ದಿ ಪರಂಪರ. ಯಾರಿಗೊತ್ತು ಯಾರು ಯಾವಾಗ ಯಾತಕ್ಕೋಸ್ಕರ ಶುರು ಮಾಡಿದ್ರು ಅಂತ. ಆದರೆ ಇವಾಗ ನಿನ್ನ ಜೀವನದಲ್ಲಿ ಅದು ಅಶಾಂತಿ ಉಂಟು ಮಾಡ್ತಾ ಇದ್ರೆ ಅದು ಅಶುಭ ಇದೆ, ಅಧರ್ಮ ಇದೆ. ಇದು ಸಹಿ ಗಲತ್, ಒಳ್ಳೆಯದು ಕೆಟ್ಟದ್ದು, ಶುಭ ಅಶುಭದ ಪರಿಭಾಷೆ ಇದೆ. ನನ್ನ ಜೀವನವನ್ನ ಮತ್ತಷ್ಟು ಆತ್ಮಿಕ ಮಾಡ್ತಾ ಇದೆಯೇನೋ, ಆತ್ಮಿಕ ಅರ್ಥ ಆಗುತ್ತೆ, ಮತ್ತಷ್ಟು ಚೈತನ್ಯ ಆಗ್ತಾ ಇದೆಯೇನೋ ನನ್ನ ಜೀವನ, तो वो ಶುಭ है. ಮತ್ತು ನನ್ನ ಜೀವನ ಮತ್ತಷ್ಟು
ಪೌದ್ಗಲಿಕ ಆಗುತ್ತಾ ಇದೆಯೇನೋ, ಮತ್ತಷ್ಟು ಮಟೀರಿಯಲಿಸ್ಟಿಕ್ ಆಗುತ್ತಾ ಇದೆಯೇನೋ. ಹಾಗಾದ್ರೆ ನಿನ್ನ ಸಂಗತಿ ಅಶುಭ ಇದೆ, ನಿನ್ನ ಸಂಯೋಗಗಳ ಅಶುಭ ಇದೆ, ನಿನ್ನ ಯಾವ ಕಾರ್ಯಕ್ರಮ ಇದೆ ಅದು ಅಶುಭ ಇದೆ. ಇದು ಅರ್ಥ ಆಗ್ತಿದೆ, ತುಂಬಾ ಸ್ಪಷ್ಟ ಇದೆ. ಇಲ್ಲ ಅಂದ್ರೆ ಈ ನೈತಿಕತೆ ಅಂತೀವಲ್ಲ ನಾವು, ಮೊರಾಲಿಟಿ. ಸಂಸಾರದಲ್ಲಿ ಮೊರಾಲಿಟಿ ಯಾವುದಿದೆ, ಯಾವುದು ರಾಗ ದ್ವೇಷ ಪೋಷಣೆ ಮಾಡುತ್ತೆ, ಅದು ಮಾರಲ್ ಇದೆ. समझ लेना इस बात को अच्छे से. ಸಂಸಾರಕ್ಕೆ ನೈತಿಕತೆ ಯಾವುದು, ಯಾವುದು ನಮ್ಮ ರಾಗ ದ್ವೇಷ ಪೋಷಣೆ ಮಾಡುತ್ತೆ ಅದು ನೈತಿಕತೆ, वो मॉरल है. तो मॉरल ऑफ द स्टोरी क्या है, राग द्वेष का पोषण कितना हो रहा है. ಯಾವಾಗ ರಾಗ ದ್ವೇಷ ಪೋಷಣೆ ಆಗೋದಿಲ್ಲ, ಸಂಸಾರ ತುರಂತ ತಕ್ಷಣ ಏನು ಹೇಳುತ್ತೆ, ಇದು ಅನೈತಿಕ ಇದೆ. ಕ್ಯಾ ಎಷ್ಟು ವಿಚಿತ್ರ ಇದೆ. ಯಾವುದರಿಂದ ನನ್ನ ಸ್ವಾರ್ಥ ಪೂರ್ತಿ ಆಗಲಿಲ್ಲ, ಸಂಸಾರ ಏನು ಹೇಳಿಬಿಡುತ್ತೆ, अनैतिक. समझो किसी ने शादी नहीं की है ना, मदवे ಆಗಲಿಲ್ಲ, तो संसार नैतिक अन्ना तो अनैतिक अन्ना तो क्या बोलता है संसार. संसार को बिल्कुल भी अच्छा नहीं लगता, सुहाता नहीं. ನೋಡಿಲ್ಲ ಊರುಗಳಲ್ಲಿ ಏನಾಗುತ್ತೆ ಅಂತ. 30 ವರ್ಷ ಆಯ್ತು ಒಬ್ಬನ ಮದುವೆ ಆಗಲಿಲ್ಲ, तो ಏನಾಗುತ್ತೆ ಈಗ, मजा ले किस किस को जीने भी नहीं देगा कोई. जहां जाएगा पहले क्या पूछेंगे, ಎಲ್ಲಿ ಹೋದ್ರೆ ಮೊದಲೇ ಪ್ರಶ್ನೆ ಏನು, अच्छा किसी को पुत्र प्राप्ति नहीं हुई, ಮಕ್ಕಳಾಗಲಿಲ್ಲ, तो ಈಗ ಯಾಕಂದ್ರೆ ಸಂಸಾರದ ನೈತಿಕತೆಯ ಪರಿಭಾಷೆನೇ ಬೇರೆ ಇದೆ. ಸಂಸಾರಕ್ಕೆ ತನ್ನ ಸ್ವಾರ್ಥ ಪೂರ್ತಿ ಆಗಲಿಲ್ಲ ಅಂದ್ರೆ ಅದು ಅನೈತಿಕ ಅಂದ್ಬಿಡುತ್ತೆ. ಇದು ಸಂಸಾರದ ಪರಿಭಾಷೆ ಇದೆ. ಇದನ್ನೇ ತಗೊಂಡು ನಾವು ಜಿನವಾಣಿ ಓದ್ತಾ ಇದ್ದೀವಿ. ಹೆಂಗ ಅರ್ಥ ಆಗುತ್ತೆ ಜಿನವಾಣಿ? ಸ್ವಲ್ಪ ಸ್ವಲ್ಪ ಗಮನಕ್ಕೆ ಬರ್ತಾ ಇದೆ, ಸೂಕ್ಷ್ಮ ವಿಚಾರ ಏನು ಮಾತಾಡ್ತಿಲ್ಲ ನಾವು. ये सही गलत की परिभाषा ಇಲ್ಲಿ ಬರ್ತಾ ಇದೆ. ಏನು ಹೇಳ್ತಿದ್ದಾರೆ, ಮಿಥ್ಯಾತ್ವ ಆತಂಕವತೋ, ಹೆಂಗೆ ಹಿತ ಅಹಿತ ಪ್ರಾಪ್ತಿ ಅನಾಪ್ತಿ ಮುಗ್ಧಸ್ಯ. ನೇರವಾಗಿ ಹೇಳ್ತಿದಾರಲ್ಲ, ಹಿತ ಕಿ ಪ್ರಾಪ್ತಿ ಮತ್ತು ಅಹಿತವನ್ನ ತ್ಯಾಗ ಮಾಡಲಿಕ್ಕೆ ಮುಗ್ಧ. ಮುಗ್ಧ ಅಂದ್ರೆ ಮೂಢ, ಮೂಢ ಅಂದ್ರೆ ಅಜ್ಞಾನಿ. ಅಜ್ಞಾನಿಗೆ ಮುಗ್ಧ ಅಂತ ಕರೆದ್ರು. ಮುಗ್ಧ ಯಾಕೆ? ಮುಗ್ಧ ಶಬ್ದ ಈಗ ನಾವು ಬೇರೆ ಉಪಯೋಗಿಸ್ತೀವಿ. ಮುಗ್ಧ ಅಂದ್ರೆ ಮೂಢ. ಹಿತ ಅಹಿತ, ಹಿತ ಹಿತ ಅಂದ್ರೆ ಅರ್ಥ ಆಗುತ್ತೆ. ಹಿತ ಅಂದ್ರೆ ಒಳ್ಳೇದು ಕೆಟ್ಟದ್ದು. ಅಜ್ಞಾನಿಗೆ ಒಳ್ಳೇದು ಕೆಟ್ಟದ್ದು ಮಾಡುವಂತಹ ಸಾಮರ್ಥ್ಯನೇ ಇಲ್ಲ. ಹೇಳಿದ್ರಲ್ಲ, ಬಾಲಸ್ಯ ಇವ, ಬಾಲಸ್ಯ ಇವ ಬಾಲಕ್, ಮಗು. ಮಗುಗೇನು ಗೊತ್ತಿದೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು? ಕರೆಂಟ್ ಸ್ವಿಚ್ ಬೋರ್ಡ್ ಕಾಣಿಸ್ತಾ ಇದೆ, ಮಗು ಏನ್ ಕೇಳ್ತಾ ಇದೆ, ಅಪ್ಪ ಒಳಗಡೆ ಬೆರಳು ಹಾಕ್ಲೇನು? ಕ್ಯೂ? उसको पता नहीं ना को क्या अच्छा क्या सही क्या बुरा. ಅರ್ಥ ಆಗುತ್ತೆ. ಕೈಗೆ ಏನ್ ಸಿಗುತ್ತೆ ಮಗು ಬಾಯಿಗೆ ಹಾಕೊಂಡ್ಬಿಡುತ್ತೆ. ಕ್ಯೂ? ಮಗುಗೆ ಹಿತ ಅಹಿತ ನಿರ್ಣಯ ಮಾಡೋ ಶಕ್ತಿ ಇಲ್ಲ. ಹಾಗೆ ಜಿನವಾನಿ ಹೇಳ್ತಾ ಇದೆ, ಈ ಅಜ್ಞಾನಿಗೆ, ಅಜ್ಞಾನಿ ಅಂದ್ರೆ ಯಾರು? ಪದೇ ಪದೇ ನಮಗೆ ಅಜ್ಞಾನಿ ಅಂದ್ರೆ ಏನನ್ಸುತ್ತೆ? ಅಲ್ಪಜ್ಞಾನಿ. ಇದು ವಿಚಿತ್ರ ಇದೆ. ನಾನು 1000 ಸಲ ಹೇಳಿದ್ರು ಮನ್ಸಲ್ಲಿ ಏನ್ ನಡೀತಾ ಇರತ್ತೆ, ಅಜ್ಞಾನಿ ಅಂದ್ರೆ ಅಲ್ಪಜ್ಞಾನಿ. ನೈ ನೈ, ಜ್ಞಾನ ಕಿ ಕೋಯಿ ಕಮಿ ನಹೀ ಹೈ ಅಜ್ಞಾನಿ ಕೋ. ಅಜ್ಞಾನಿಗೆ ಜ್ಞಾನದ ಕೊರತೆ ಇಲ್ಲ, ಜ್ಞಾನ ತುಂಬಾ ಜಾಸ್ತಿ ಇದೆ ಇವನಿಗೆ. ಕ್ಯಾ? ಬುದ್ಧಿ ಜಾಸ್ತಿ ಇದೆ, ಅವನಿಗೆ ಅಜ್ಞಾನಿ ಅಂತಿದ್ದಾರೆ. ಮಾನೆ ವಿಪರೀತ ಜ್ಞಾನ, ಉಲ್ಟಾ ಜ್ಞಾನ. ಠೀಕೆನಾ? तो ಏನು ಹೇಳ್ತಿದ್ದಾರೆ, ಬಾಲಕನಿಗೆ ಯಾವ ರೀತಿ ಹಿತ ಅಹಿತದ ಪ್ರಾಪ್ತಿ ಮಾಡೋ ಸಾಮರ್ಥ್ಯ ಇಲ್ಲ.
ಅದೇ ಥರ ಅಜ್ಞಾನಿಗೆ ಹಿತ ಅಹಿತ ಮಾಡೋ ಸಾಮರ್ಥ್ಯ ಇಲ್ಲ. ಇದರಿಂದ ಏನು ಪ್ರೂವ್ ಆಯಿತು? ಇದರಿಂದ ಪ್ರೂವ್ ಆಯಿತು ನಿನಗೆ ಸಮ್ಯಕ್ತ್ವ ಕಷ್ಟ ಇದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಿನಗೆ ಹಿತ ಅಹಿತ ಮಾಡೋ ನಿರ್ಣಯ ಇಲ್ಲ ತಾನೆ. ಹಾಗಾಗಿ ಮಿಥ್ಯಾತ್ವ ಕಷ್ಟನೋ ಸಮ್ಯಕ್ತ್ವ ಕಷ್ಟನೋ ಅನ್ನೋ ನಿರ್ಣಯ ಮಾಡೋದು ನಿನಗೆ ಗೊತ್ತಿಲ್ಲ ಇನ್ನು. ಅರ್ಥ ಆಗ್ತಿದೆ ಏನು ಹೇಳ್ತಿದ್ದಾರೆ ಆಚಾರ್ಯರು? आचार्य कहते हैं तुम्हारा ज्ञान अभी इतना पक्का ही नहीं है कि तुम निर्णय कर सको कि क्या अच्छा और क्या बुरा. ನಮಗೆಲ್ಲ ಏನಾಗುತ್ತೆ, ನಮ್ಗೆ ಅಹಂಕಾರ ಇದೆ. ನಂಗೆ ಗೊತ್ತಿದೆ ನಂಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದಿದೆ ಅಂತ, ನಾನು ಡಿಸೈಡ್ ಮಾಡ್ತೀನಿ. ಆಚಾರ್ಯ ಏನು ಹೇಳ್ತಿದ್ದಾರೆ, ನೈ ನಿನಗಿನ್ನೂ ಗೊತ್ತೇ ಇಲ್ಲ. ನಿನಗೆ ಯಾವುದು ಹಿತ ಇದೆ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನಗೇನಾದರೂ ಗೊತ್ತಿದ್ದಿದ್ರೆ, ಮುಂದಿನ ವಾಕ್ಯ ಏನು, ನಿಂಗೇನಾದರೂ ಗೊತ್ತಿದ್ದಿದ್ರೆ ನಿನ್ನ ಜೀವನ ಹಿಂಗಿರ್ತಿರ್ಲಿಲ್ಲ. ಕ್ಯಾ ये तुम्हारा जीवन, ನಿನ್ನ ಈ ವರ್ತಮಾನ ಜೀವನ ಸಾಬೀತುಪಡಿಸ್ತಾ ಇದೆ ಕಿ ನಿನಗೆ ಹಿತಾಹಿತ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಜೀವನ ಹಿಂಗಾಗುತ್ತಿರಲಿಲ್ಲ. ಸತತವಾಗಿ ಯಾವ ಅಜ್ಞಾನದ ಪೋಷಣೆ ಇದೆ ಅದರಿಂದ ಜೀವನ ವಿರುದ್ಧ ದಿಕ್ಕಲ್ಲಿ ನಡೀತಾ ಇದೆ. ಮೊದಲನೇ ಅಜ್ಞಾನ ಏನು? ಜಿನವಾನಿ ಕಷ್ಟದಾಯಕ ಇದೆ. ಸಮ್ಯಕ್ತ್ವ ಕಷ್ಟ ಇದೆ, ಮೊದಲನೇ ಅಜ್ಞಾನ ಇದು. ಇದು ಯಾರಿಗೆ ಅಜ್ಞಾನ ಆಗುತ್ತೆ? ಈ ಅಜ್ಞಾನ ಯಾರಿಗಿದೆ? ಧಾರ್ಮಿಕ ವ್ಯಕ್ತಿಗೆ. ಈ ಅಜ್ಞಾನ ಧಾರ್ಮಿಕ ವ್ಯಕ್ತಿಗಿದೆ. ಅಧಾರ್ಮಿಕ ವ್ಯಕ್ತಿ ಅಂತೂ ವ್ರತ ಉಪವಾಸನೂ ಮಾಡೋದಿಲ್ಲ. ಧಾರ್ಮಿಕ ವ್ಯಕ್ತಿಗೆ ವ್ರತ ಉಪವಾಸ ಸುಲಭ ಅನ್ನಿಸ್ತಾ ಇದೆ, ಸಮ್ಯಕ್ತ್ವ ಕಷ್ಟ ಅನ್ನಿಸ್ತಾ ಇದೆ. ಅರ್ಥ ಆಗ್ತಿದೆ? ಯಾರು ಬಸ್ತಿಗೆ ಬರ್ತಾ ಇಲ್ಲ ಅವನಿಗೇನಿದೆ? ಅವನಿಗೆ ವ್ರತ ಉಪವಾಸನೂ ಕಷ್ಟ ಅನ್ನಿಸ್ತಾ ಇದೆ. ಅವನು ದೂರಾನು ದೂರ ಅಜ್ಞಾನಿ, ಸ್ವಲ್ಪ ಹತ್ತಿರದ ಅಜ್ಞಾನಿಗೆ ವ್ರತ ಉಪವಾಸ ಸುಲಭ ಅನ್ನಿಸ್ತಾ ಇದೆ, ಸಮ್ಯಕ್ತ್ವ ಕಷ್ಟ ಅನ್ನಿಸ್ತಾ ಇದೆ. ಗಮನಕ್ಕೆ ಬರ್ತಾ ಇದೆ. ಮುಂದಿನ ಶ್ಲೋಕ ಇನ್ನಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಶ್ಲೋಕ 17 17 ನಂಬರ್ ಕಾ ಶ್ಲೋಕ ಏನ್ ಹೇಳ್ತಿದ್ದಾರೆ? ತತ್ ಸುಕುಮಾರ ಕ್ರಿಯಾ ಕಥಂ ಭೂಯತಿ. ಈಗೇನು ಹೇಳೋರಿದ್ದಾರೆ, ಹಾಗಾದ್ರೆ ಸಮ್ಯಕ್ತ್ವ ನಿನಗೆ ಸುಲಭ ಆಗೋದು ಹೆಂಗೆ ಅದನ್ನು ಕಲಿಸ್ತೀವಿ. ಆಚಾರ್ಯ ಏನು ಹೇಳ್ತಿದ್ದಾರೆ? ನಿನಗೆ ಸಮ್ಯಕ್ತ್ವ ಕಷ್ಟ ಅನ್ನಿಸ್ತಿದೆ ತಾನೆ, ಹಾಗಾದ್ರೆ ಸಮ್ಯಕ್ತ್ವ ಹೇಗೆ ಸುಲಭ ಆಗುತ್ತೆ ಆ ಉಪದೇಶವನ್ನು ಕೊಡ್ತೀವಿ. देखो आचार्य के एक एक शब्द में करुणा कितनी झलकती है. ಎಷ್ಟು ಕರುಣೆ ಇದೆ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಇವನಿಗೆ ತತ್ವ ಅರ್ಥ ಆಗಲಿ, ಕಿಸಿ ನ ಕಿಸಿ ತರ ಸೆ ತೋ ಸಮझे. तो ನಿನಗೇನು ಅಜ್ಞಾನ ಇದೆಯಲ್ಲ, ಸಮ್ಯಕ್ತ್ವ ಕಷ್ಟ ಅನ್ನಿಸ್ತಾ ಇದೆಯಲ್ಲ, ಅದು ಹೆಂಗೆ ಸುಲಭ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. देखो श्लोक विषय विषमाशनोत्थित विषय विषमाशनोत्थित मोहज्वर जनिततीत वृतृष्णस्य मोहज्वर जनित तीव्र तृष्णस्य निःशक्तिकस्य भवतः प्रायः प्रेयाद्युपक्रमः श्रेयान् विषय विषमाशनोत्थित मोहज्वर जनित तीव्र तृष्णस्य निःशक्तिकस्य भवतः प्रायः पेयाद्युपक्रमः श्रेयान्. निःशक्तिकस्य भवतः,
ನಿಶಕ್ತಿಕಸ್ಯ, ನಿಶಕ್ತಿಕಃ ನಿಶಕ್ತನಾಗಿರೋನು, ವೀಕ್ ಪರ್ಸನ್. ನಿಶಕ್ತಿಕಃ, ನಿಶಕ್ತಿಕಃ ನಿಶಕ್ತವಾಗಿರೋ ವ್ಯಕ್ತಿ. ಅವನಿಗೇನಾಗಿದೆ? ವಿಷಯ ವಿಷಮಾಶನೋತ್ಥಿತ ಅಂದರೆ ಮೋಹ ಜ್ವರ ಜನಿತ ತೀವ್ರ ತೃಷ್ಣಸ್ಯ. ಏನು ಹೇಳ್ತಿದ್ದಾರೆ? ವಿಷಯ ವಿಷಮ. ವಿಷಯ ಅಂದ್ರೆ ಏನು? ಹಿಂದೆ ಹೇಳಿದ್ದೀನಿ ನಾನು ಇಷ್ಟೋಪದೇಶದಲ್ಲಿ. ಜಿನ್ವಾನಿಯಲ್ಲಿ ವಿಷಯ ಶಬ್ದ ಬಂದ್ರೆ ಏನು ತಿಳಿಯೋದು? ವಿಷಯ ಅಂದ್ರೆ ಪಂಚೇಂದ್ರಿಯ ವಿಷಯ. ವಿಷಯ ಮಾನೆ ಕಣ್ಣು ಕಿವಿ ಮೂಗು ಬಾಯಿ ಏನು ಗ್ರಹಣೆ ಮಾಡುತ್ತಲ್ಲ ಅದಕ್ಕೆ ವಿಷಯ ಅಂತ ಕರೀತಾರೆ. ಕಣ್ಣು ಏನನ್ನ ನೋಡುತ್ತೆ ಅದು ಚಕ್ಷು ಇಂದ್ರಿಯ ವಿಷಯ, ಕಿವಿ ಏನನ್ನ ಕೇಳುತ್ತೆ ಅದು ಕರ್ಣೇಂದ್ರಿಯ ವಿಷಯ, ನಾಲ್ಗೆ ಯಾವುದನ್ನ ಸ್ವಾದ ನೋಡುತ್ತೆ ಅದು ರಸನೇಂದ್ರಿಯ ವಿಷಯ. तो ಅದಕ್ಕೆ ಒಂದೇ ಶಬ್ದ ಏನಿದೆ ಜಿನ್ವಾನಿಯಲ್ಲಿ? ವಿಷಯ. तो विषय माने पंचेंद्रिय विषय. अब ये विषय क्या हो गए? विषम. विषम माने विष, विष माने विरुद्ಧ. ಯಾವ ವಿಷಯಗಳು ತುಂಬಾ ಅನುಕೂಲ ಅನ್ನಿಸ್ತಾ ಇತ್ತು ಅದೇ ವಿಷಯಗಳೀಗ ಪ್ರತಿಕೂಲ ಅನ್ನಿಸ್ತಾ ಇದೆ. विषय विषम. अर्थ ಆಗ್ತಿದೆ? देखो, किसी को टीवी देखना अच्छा लगता था और एकदम से बहुत बुरा लगने लग गया, तो ये क्या हो गया? विषय विषम. ಈಗೇನಾಯ್ತು? ವಿಷಯ ವಿರುದ್ಧ ಆಗೋಯ್ತು. तो कारण ಬೇಕಲ್ಲ, ಹಿಂಗ್ಯಾಕಾಯ್ತು? कारण तो हो, क्यों हुआ ऐसे? तो कहा मोह ज्वर. क्या हो गया था इसको? ಜ್ವರ हो गया था. ಜ್ವರ ಬಂದಿತ್ತು. ಯಾವ ಜ್ವರ ಬಂದಿತ್ತು? ಮೋಹ ಜ್ವರ ಬಂದಿತ್ತು. तो ಮೋಹ ಜ್ವರದಲ್ಲಿ ಏನಾಯ್ತು? ವಿಷಯಗಳೆಲ್ಲ ವಿಪರೀತ ಕಾಣಿಸ್ಲಿಕ್ಕೆ ಶುರು ಆಯ್ತು. ಯಾವ ವಿಷಯಗಳು? ಯಾವುದು ಚೆನ್ನಾಗಿ ಅನಿಸ್ತಿತ್ತು ಅದು ವಿಪರೀತ ಕಾಣಿಸಕ್ಕೆ ಶುರು ಆಯ್ತು, ಯಾವುದು ವಿಪರೀತ ಅನಿಸ್ತಾ ಇತ್ತು ಅದು ಚೆನ್ನಾಗಿ ಅನ್ಸಕ್ಕೆ ಶುರು ಆಯ್ತು. ये क्यों हुआ? ಮೋಹ ಜ್ವರ ಜನಿತ. ಮೋಹ ಜ್ವರದಿಂದ ಉತ್ಪನ್ನ, ಮೋಹ ಜ್ವರ ಜನಿತ ತೀವ್ರ ತೃಷ್ಣಸ್ಯ. ಮೋಹ ಜ್ವರದಿಂದ ಉತ್ಪನ್ನವಾದಂತಹ ಅತ್ಯಂತ ತೀವ್ರ ತೃಷ್ಣೆಯಿಂದ. ತೃಷ್ಣ, ತೃಷ್ಣ ಸಮಜ್ತೆ? ತೃಷ್ಣ ಅಂದ್ರೆ ಅತಿಯಾದಂತಹ ಆಸೆ. ತೃಷ್ಣೆ ಅಂದ್ರೆ ಬಾಯಾರಿಕೆ. ಬಾಯಾರಿಕೆ ಅಂದ್ರೆ ಏನು? ಅತಿ ಆಸೆ. ಬಾಯಾರಿಕೆ ಆದಾಗ ಹೆಂಗ ಅನ್ನಿಸ್ತಾ ಇರುತ್ತೆ? ಯಾವಾಗ ನೀರು ಕುಡಿಬೇಕು. ಹಾಗೆ ಮನಸ್ಸಲ್ಲಿ ಆಸೆ ಉತ್ಪನ್ನ ಆದಾಗ ಹೆಂಗ ಅನ್ಸುತ್ತೆ? ಯಾವಾಗ ಪೂರ್ತಿ ಆಗುತ್ತೆ. ಪೂರ್ತಿ ಆಗೋ ತನಕ ಸಮಾಧಾನ ಇಲ್ಲ. ಅದಕ್ಕೇನಂತಾರೆ? ತೃಷ್ಣೆ. तो तीव्र तृष्णे उत्पन्न आಗಿದೆ. तीव्र तृष्णा से क्या होगा कि ಜೀವ ಸಮಾಧಾನವಾಗಿ ಕೂತ್ಕೊಳ್ಳೋದಿಲ್ಲ. ಬಾಯಾರಿಕೆ ಆದ್ಮೇಲೆ ಯಾವ ಜೀವ ಕೂತ್ಕೊಳ್ಳುತ್ತೆ ಸಮಾಧಾನವಾಗಿ? ಕೂತ್ಕೊಳ್ಳುತ್ತೆ. ನೀರು ಸಿಗೋವರೆಗೂ ಸಮಾಧಾನ ಇಲ್ಲ. ಹಾಗೆ ಆಸೆಯ ತೀವ್ರ ತೃಷ್ಣೆಯಿಂದ ಬಳಲುತ್ತಿರುವ ಜೀವ ಸಮಾಧಾನವಾಗಿ ಕೂತ್ಕೊಳ್ಳೋದಿಲ್ಲ. तो ಏನ್ ಮಾಡ್ತಾನೆ? ಕಿ ಓಡ್ತಾನೆ. ಎಲ್ಲಿಗೆ ಓಡ್ತಾನೆ? ಎಲ್ಲೆಲ್ಲಿಗೆ ಆಸೆ ಪೂರ್ತಿ ಆಗುತ್ತೆ ಅನ್ಸುತ್ತೆ ಅಲ್ಲಿ ಓಡ್ತಾನೆ. ಎಲ್ಲಿವರೆಗೆ ಓಡ್ತಾನೆ? ಕಿ ಓಡ್ತಾನೆ ಇರ್ತಾನೆ. ನಾವು ಸಂಸಾರದಲ್ಲಿ ಏನು ನೋಡ್ತಾ ಇದ್ದೀವಿ? ಸ್ವಲ್ಪ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನಿಂತ್ಕೊಳ್ಳೋದು. तो ಏನು ಕಾಣಿಸುತ್ತೆ? ಕಿ ಓಡ್ತಾ ಇದ್ದಾರೆ ಎಲ್ಲರೂ. ಕಿ ಎಲ್ಲಿ ಓಡ್ತಾ ಇದ್ದಾರೆ? क्या और देखना हो तो फिर ಮುಂಬೈ ದಿಲ್ಲಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ಗೆ ಹೋಗೋದು, ಇಲ್ಲ ಮೆಟ್ರೋ ಸ್ಟೇಷನ್ಗೆ ಹೋಗೋದು. तो ಮನುಷ್ಯರು ಇರುವೆ ಥರ ಓಡ್ತಾ ಇದ್ದಾರೆ, ಓಡ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಫುಟ್ಪಾತ್ ಮೇಲೂ ಓಡ್ತಾ ಇದ್ದಾರೆ, ಎಸ್ಕಿಲೇಟರ್ ಮೇಲೂ ಓಡ್ತಾ ಇದ್ದಾರೆ. तो ಓಡ್ತಾ ಇದ್ದಾರೆ, ಓಡ್ತಾ ಇದ್ದಾರೆ, ಓಡ್ತಾನೆ ಇದ್ದಾರೆ. तो किसी ने पूछा रुकोगे कब? कि पता नहीं. क्यों पता नहीं? कि ಒಂದು ತೃಷ್ಣೆ ಪೂರ್ತಿ ಆದಂತೆ ಆ ತೃಷ್ಣೆಯ ಹೊಂಡ ದೊಡ್ಡದಾಗ್ಬಿಡುತ್ತೆ. ಮುಂದೆ ಬರೋದಿದೆ ಶ್ಲೋಕ ಇದು. ಮತ್ತೆ ಓಡುತ್ತಾನೆ. ಮತ್ತೆ ಒಂಚೂರು ಸ್ಟಾಪ್ ಸಿಕ್ತು.
तो ಸ್ಟಾಪ್ ಸಿಕ್ಕಾಗ ಸ್ವಲ್ಪ ವಿಶ್ರಾಮ ಮಾಡಿದ್ನಲ್ಲ, तो ಶಕ್ತಿ ಡಬಲ್ ಆಯ್ತು, ಮತ್ತಿನ್ ಡಬಲ್ ಓಡ್ತಾನೆ. ಫಿರ್ ಕೊಯ್ ಸ್ಟಾಪ್ ಆಯ, तो ಶಕ್ತಿ ಮತ್ತೆ ಜಾಸ್ತಿ ಆಯ್ತು, ಮತ್ತೆ ಓಡ್ತಾನೆ. तो कहते ಓಡ್ತಾನೆ ಇದ್ದಾನೆ ಇವನು, ನಿಲ್ಲೋದಿಲ್ಲ. ಇದಕ್ಕೇನಂತಾರೆ? ತೀವ್ರ ತೃಷ್ಣ. इसको क्या कहते हैं? ತೀವ್ರ ತೃಷ್ಣ. तो ಈ ತೀವ್ರ ತೃಷ್ಣೆ ಯಾವುದರಿಂದ ಉತ್ಪನ್ನ ಆಯಿತು? कहते ಮೋಹ ಜ್ವರ ಜನಿತ, ಮೋಹವೆಂಬ ಜ್ವರದಿಂದ ಉತ್ಪನ್ನ ಆಯಿತು. ಮೋಹ ಜ್ವರ ಹೆಂಗಿದೆ? ಬಲೆ ಯಾವ ರೀತಿ ಅಂಧಕಾರದಲ್ಲಿ ಇವನಿಗೇನೂ ಕಾಣಿಸೋದಿಲ್ಲ, ಆ ಥರ ಮೋಹ ಜ್ವರದಲ್ಲಿದ್ದಾಗ ಇವನಿಗೆ ಯಾವುದೂ ಸರಿಯಾಗಿ ಕಾಣಿಸೋದಿಲ್ಲ. जैसे किसी को पी लिया हुआ हो जॉन्डिस, तो ಪ್ರಪಂಚ ಎಲ್ಲ ಹೆಂಗೆ ಕಾಣಿಸುತ್ತೋ ಅವನಿಗೆ? ಹಳದಿ ಹಳದಿ ಕಾಣಿಸುತ್ತೆ. ಯಾಕೆ? ಜ್ವರ ಬಂದಿದೆ. ಹಾಗೆ ಮೋಹ ಇದೆಯಲ್ಲ, ಇದು ಯಾವುದನ್ನು ನಮಗೆ ಸರಿಯಾಗಿ ತೋರಿಸೋದಿಲ್ಲ. ತೋರಿಸುತ್ತೇನು? ತೋರಿಸೋದಿಲ್ಲ. ನಾವು ಹೇಳ್ತೀವಲ್ಲ, ಪ್ರತಿಯೊಬ್ಬನು ಅವನ ಮೂಗು ನೇರಕ್ಕೆ ಮಾತಾಡ್ತಾ ಇದ್ದಾನೆ. तो ಅದರ ಅರ್ಥ ಏನು? ಉಸ್ಕಾ ಅರ್ಥ ಹೇ ಕಿ ಅವನ ಮೋಹ ಏನು ಹೇಳ್ತಾ ಇದೆ ಅದನ್ನು ಅವನು ಹೇಳ್ತಾ ಇದ್ದಾನೆ. तो ಜೀವನ ಯಾವ ಕಡೆ ನಡೀತಿದೆ? ಮೋಹ ಜಿಸ್ ತರಫ್ ಲೇ ಜಾಯ್, ಮೋಹ ಯಾವ ಕಡೆ ತಗೊಂಡು ಹೋಗುತ್ತೆ ಆ ಕಡೆ ಜೀವನ ಹೋಗುತ್ತೆ. तो ಯಾರು ಡಿಸೈಡ್ ಮಾಡ್ತಾ ಇದ್ದಾರೆ? ನಾವೇನು ಓಡ್ತಾ ಇದ್ದೀವಲ್ಲ, ಇದು ಯಾರು ಡಿಸೈಡ್ ಮಾಡ್ತಾ ಇದ್ದಾರೆ? बोले ಮೋಹ ಡಿಸೈಡ್ ಮಾಡ್ತಿದೆ. तो ಹೆಂಗೆ? बोले निशक्तिकः. निशक्तिकः कि निशक्त ವ್ಯಕ್ತಿ ಪ್ರಾಯಃ ಸಾಮಾನ್ಯವಾಗಿ ಏನು ಮಾಡ್ತಾನೆ? ಪೇಯಾದ್ಯುಪಕ್ರಮಃ. ಪೇಯಾದ್ಯುಪಕ್ರಮಃ ಪೇಯ ಕುಡಿಯೋದು. ಈ ಪ್ರಯತ್ನಗಳನ್ನು ಮಾಡೋದೇ ಒಳ್ಳೇದಂತಾನೆ. ಏನು ಹೇಳ್ತಿದ್ದಾರೆ ಆಚಾರ್ಯರು? ಕಿ ಒಬ್ಬನಿಗೆ ಬಾಯಾರಿಕೆ ಆಗಿದೆ, ಆದರೆ ಬಾಯಾರಿಕೆಗೆ ಕಾರಣ ರೋಗ ಇದೆ. ಏನ ಪದೇ ಪದೇ ಬಾಯಾರಿಕೆ ಆಗುತ್ತಾ ಇದೆ. तो ಇವನು ಪದೇ ಪದೇ ನೀರು ಕುಡಿತಾ ಇದ್ದಾನೆ. ನಿಜವಾದ ಉಪಾಯ ಏನಿತ್ತು? ವೈದ್ಯನ ಹತ್ರ ಹೋಗಬೇಕಿತ್ತು. ಕಿ ಪದೇ ಪದೇ ಬಾಯಾರಿಕೆ ಆಗುತ್ತಾ ಇದೆ, ಇದಕ್ಕೆ ಕಾರಣ ಏನು? ಲೇಕಿನ್ ಇವನಿಗೇನನ್ಸುತ್ತೆ? ಡಾಕ್ಟರ್ ಕಂಡ್ರೆ ಭಯ ಆಗುತ್ತೆ. ಡಾಕ್ಟರ್ ನೋಡಿದ್ರೆ ಎದ್ದು ಓಡ್ಬಿಡ್ತಾನೆ ಅವನು. ಡಾಕ್ಟರ್ ಕಂಡ್ರೆ ತುಂಬಾ ಭಯ ಇದೆ. तो ಇವನಿಗೇನನ್ಸುತ್ತೆ? ಮನೇಲಿ ನೀರು ಕುಡ್ಕೊಂಡಿದ್ರೇನೆ ಒಳ್ಳೇದು. तो ಡಾಕ್ಟರ್ ಹತ್ರ ಹೋಗೋದಿಲ್ಲ ಇವನು. ಅರ್ಥ ಆಗ್ತಿದೆ? ಹಾಗೇನೆ ಅಜ್ಞಾನಿ ಜೀವಿಯ ಅಂತರಂಗದಲ್ಲಿ ತೃಷ್ಣೆ, ಆಸೆಯ ದೊಡ್ಡ ಹೊಂಡ ಉತ್ಪನ್ನ ಆಗ್ಬಿಟ್ಟಿದೆ. ಮತ್ತು ಅಜ್ಞಾನಿಗೆ ಏನನ್ಸ್ತಾ ಇದೆ? ಅದನ್ನ ಪೂರಿ ಮಾಡೋದೇ ಶ್ರೇಯಸ್ಕರ ಇದೆ, ಅದನ್ನ ಪೂರ್ತಿ ಮಾಡೋದೇ ಒಳ್ಳೇದಿದೆ. ಆದರೆ ಆಚಾರ್ಯ ಹೇಳ್ತಾ ಇದ್ದಾರೆ, ನಿನಗೆ ಆಸೆ ಎಂಬ ರೋಗ ಆಗಿದೆ, ಇಚ್ಛೆ ಎಂಬ ರೋಗ ಆಗಿದೆ. ಅದನ್ನ ದೂರ ಮಾಡಲಿಕ್ಕೆ ವೈದ್ಯನ ಹತ್ರ ಹೋಗಬೇಕಿತ್ತು. ಆದರೆ ವೈದ್ಯನನ್ನ ಕಂಡ್ರೆ ತುಂಬಾ ಭಯ ಇದೆ ಇವನಿಗೆ. ये वैद्य कौन है? ये वैद्य तीर्थंकर परमात्मा, आचार्य परमेष्टि. तो ಅರ್ಹಂತ ಪಿತ, ಅರ್ಹಂತ ಪರಮೇಷ್ಠಿಯನ್ನು ನೋಡಿದ್ರೆ ಭಯ ಇದೆ ಇವನಿಗೆ. ಅರ್ಹಂತ ಪರಮೇಷ್ಠಿ ಅಂತೂ ಅಪರಿಗ್ರಹ, ನಾನು ಹೋಗ್ಬಿಟ್ರೆ ನಂದು ಎಲ್ಲ ಹೊಟ್ಟೋಗ್ಬಿಡುತ್ತೆ. तो ಹೋಗೋದಿಲ್ಲ ಇವನು. अर्थ ಆಗ್ತಿದೆ? तो ये क्या करता है? ये अपना ही उपाय करता है. ಅವನ ಉಪಾಯ ಏನು? कि ಪೂರ್ತಿ ಕರು, ಆಸೆಯನ್ನ ಪೂರ್ತಿ ಮಾಡು. तो ಈ ಆಸೆ ಪೂರ್ತಿ ಮಾಡೋ ಉಪಾಯ ಯಾರ್ಯಾರು ಮಾಡ್ತಾ ಇದ್ದಾರೆ? बोले ಸಂಸಾರದ ಪ್ರತಿಯೊಬ್ಬ ಅಜ್ಞಾನಿ ಇದೇ ಉಪಾಯ ಮಾಡ್ತಾ ಇದ್ದಾರೆ. ಕ್ಯಾ ವಿಚಿತ್ರ ಇದೆ ತಾನೆ? ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿ ಏನು ಪ್ರಯತ್ನ ಮಾಡ್ತಾ ಇದ್ದಾನೆ ಅಂದ್ರೆ ಆಸೆಯನ್ನ ಪೂರ್ತಿ ಮಾಡೋದು. ಯಾರು ಏನ್ ತಿಳಿತಾ ಇಲ್ಲ, ನಾವು ಇದು ರೋಗ ಇದೆ ಅಂತ ತಿಳಿತಾ ಇಲ್ಲ. ಇದು ರೋಗ ಇದೆ ಅಂತ ತಿಳಿದ್ರೆ ತಾನೇ ನಾವು ಹೋಗಕ್ಕೆ ಸಾಧ್ಯ ವೈದ್ಯನ ಹತ್ರ. ನಮಗೆ ಯಾವತ್ತು ಇದು ರೋಗ ಅನ್ಸುತ್ತೆ. ಮತ್ತೆ ಯಾವಾಗ ಆಸೆ ರೋಗನೇ ಅನ್ಸೋದಿಲ್ಲ, ಅವಾಗ ಸಮ್ಯಕ್ತೋ ಕಷ್ಟ ಅನ್ಸೋದು ಸಹಜ ಇದೆ. ಬೋಲು
ಕ್ಯಾ ಅರ್ಥ ಆಗ್ತಿದೆ ಏನು? ಆಚಾರ್ಯರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಯಾರಿಗೆ ಆಸೆ ಪೂರೈಸೋದು ಸುಲಭ ಅನ್ಸುತ್ತೆ ಅವನಿಗೆ ಸಮ್ಯಕ್ತ್ವ ಕಷ್ಟ ಅನ್ಸುತ್ತೆ. ಯಾರಿಗೆ ಆಸೆನೆ ರೋಗ ಅನ್ನಿಸ್ತಾ ಇದೆ ಅವನಿಗೆ ಸಮ್ಯಕ್ತ್ವ ಸುಲಭ ಅನ್ಸುತ್ತೆ. ಬೋಲೋ ಏನು ಉಪಾಯ ಮಾಡೋದು? अच्छा प्रामाणिक एक बात बताओ, आज तक कितनी इच्छाएं उत्पन्न हुई? ಇಲ್ಲಿವರೆಗೆ ಎಷ್ಟು ಇಚ್ಛೆಗಳು ಉತ್ಪನ್ನ ಆಯಿತು? ಅನಂತ ಆಸೆಗಳು ಉತ್ಪತ್ತಿ ಆಯಿತು. ಅಚ್ಚಾ ಅದರಲ್ಲಿ ಎಷ್ಟನ್ನ ಪೂರ್ತಿ ಮಾಡ್ಬೇಕನ್ನಿಸ್ತು? ಅನಂತ ಆಸೆಗಳು ಉತ್ಪನ್ನ ಆಯಿತು ತಾನೆ, ಚಿಕ್ಕಂದ್ರಿಂದ ಈಗ ಮುದುಕರಾಗೋ ತನಕ. ಅದರಲ್ಲಿ ಯಾವ್ದಾವ್ದನ್ನ ಪೂರೈಸ್ಬೇಕನ್ನಿಸ್ತು? ಎಲ್ಲ ಆಸೆಗಳು ಪೂರ್ತಿ ಮಾಡ್ಬೇಕನ್ನಿಸ್ತು, है ना? अब वास्तविकता पर आ जाओ थोड़ा. तो ಅದರಲ್ಲಿ ಎಷ್ಟು ಆಸೆಗಳು ಪೂರ್ತಿ ಆಯಿತು? कितनी आशाएं पूरी हुई ये तो बताओ. तो ಇದೇನನ್ನ ತೋರಿಸ್ತಾ ಇದೆ ನಮಗೆ? ये जो इसके लिए तो शास्त्र का प्रमाण भी नहीं चाहिए ना. ಇದು ನಮ್ಮ ಸ್ವಂತ ಜೀವನ ಇದೆ. ಇಲ್ಲಿವರೆಗೆ ಅನಂತ ಆಸೆಗಳು ಉತ್ಪತ್ತಿ ಆಯಿತು, ಎಲ್ಲನೂ ಪೂರ್ತಿ ಮಾಡ್ಬೇಕನ್ನಿಸ್ತು, ಆದರೆ 1% ಪೂರ್ತಿ ಆಗಲಿಲ್ಲ. ಇದರ ಅರ್ಥ ಏನು? ಇದರ ಅರ್ಥ ನೇರವಾಗಿ ಆಸೆಗಳು ಪೂರ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಪ್ಪೋದಿಲ್ಲ ಇವನು. ಏನೇ ಆದ್ರೂ ಎಷ್ಟು ಸುಭಟ ಇದ್ದಾನೆ ಅಂದರೆ ಮತ್ತೆ ಪುನಃ ಅದೇ ಆಸೆ ಪೂರ್ತಿ ಮಾಡಕ್ ಹೋಗ್ತಾನೆ. ಈ ಹೇಳಿದೆಯಲ್ಲ ಇವನಿಗೆ ಪ್ರಪಂಚ ಏನು ಮರಳಿ ಯತ್ನವ ಮಾಡು ಮನುಜ. ಮರಳಿ ಯತ್ನ ಮಾಡಿದ್ರೆ ಏನಾಗುತ್ತೆ ಬೈ? ಯಾವ ಅನಿಶ್ಚಿತವಾದ ಅಸೀಮಿತವಾದಂತಹ ಹೊಂಡ ಇದೆ, ಅದರಲ್ಲಿ ಆದಿ ಅಂತ್ಯ ಎಲ್ಲೂ ಇಲ್ಲ, ಅದನ್ನ ಪೂರೈಸಕ್ಕೆ ಹೋಗ್ತಾ ಇದ್ದಾನೆ ನೀವು. ಕ್ಯಾ ಆದಿ ಮಧ್ಯ ಅಂತ್ಯ ಏನು ಗೊತ್ತಿಲ್ಲ, ಅದನ್ನ ಪೂರೈಸಕ್ಕೆ ಹೋಗ್ತಾ ಇದ್ದೀವಿ ನಾವು. कैसे पूरा होगा बताओ तो सही. तो कॉम्प्रोमाइज ಮಾಡ್ಕೊಂಡ್ಬಿಡ್ತಾನೀಗ. क्या थोड़ी तो आशाएं पूर्ति हुई ना, क्या ಕಾಂಪ್ರಮೈಸ್ ಏನು ಮಾಡ್ಕೊಂಡ? ಅಚ್ಚಾ ಎಲ್ಲ ಪೂರ್ತಿ ಆಗಲಿಲ್ಲ, ಸ್ವಲ್ಪ ಆಸೆಗಳಾದ್ರೂ ಪೂರ್ತಿ ಆಯ್ತು ತಾನೆ. ಅದೇ ಸಾಕು. ಅಲ್ಪ ಸ್ವಲ್ಪ ಪೂರ್ತಿ ಆಯ್ತಲ್ಲ, ಅದೇ ಸಾಕು ನಮಗೆ. ಅಲ್ಪ ಆಸೆಗಳಿದೆ, ಅಲ್ಪ ಆಸೆ ಪೂರ್ತಿ ಆದ್ರೆ ಸಾಕು ನಮಗೆ. ಕ್ಯಾ ये कुतर्क. तो आचार्य ने प्रश्न पूछा, तुम प्रामाणिक बताओ, किसी आशा कभी भी एक भी आशा तुम्हारी पूरी हुई क्या पूरी तरह से? क्या प्रश्न है? ನಿನ್ನೆ ಯಾವುದಾದ್ರೂ ಒಂದು ಆಸೆ ಸಂಪೂರ್ಣವಾಗಿ ಪೂರ್ತಿ ಆಯ್ತೇನೋ? तुमने जबरदस्ती बोल दिया कि पूरा हो गया. क्यों? कारण क्या था? क्यों बोला? बोले निशक्ति कहा. समझ से गए? निशक्ति कहा, इसमें ताकत नहीं है, इसमें पुरुषार्थ की बहुत कमी है, ये बहुत कमजोर आदमी है. तो कमजोर आदमी क्या करता है कि राजा ने कह दिया ठीक है भाई मान लेते हैं. क्यों? राजा से तो नहीं लड़ सकता ना. ಅರ್ಥ ಆಗ್ತಿದೆ? तो ನಾವೇನ್ ಮಾಡ್ಬಿಡ್ತೀವಿ, ಆಸೆ ಪೂರ್ತಿ ಮಾಡೋ ಶಕ್ತಿನೂ ಇಲ್ಲ, ಮತ್ತು ಪೂರ್ತಿ ಆಗೋದಿಲ್ಲ ಅಂತ ಒಪ್ಕೊಳ್ಳೋ ಶಕ್ತಿನೂ ಇಲ್ಲ. तो ಏನ್ ಮಾಡ್ಬಿಡ್ತೀವಿ? ಕಾಂಪ್ರಮೈಸ್. ಪೂರ್ತಿ ಆಗದಿದ್ರು ಏನ್ ಹೇಳ್ಬಿಟ್ಟೆ, ಪೂರ್ತಿ ಆಯ್ತು. ಥೋಡ ಪ್ರಾಮಾಣಿಕ ಆಗಿ ನಾವು ವಿಚಾರ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಆದ್ರೆ ನಾವು ಪ್ರಾಮಾಣಿಕ ಯಾಕೆ ಆಗೋದಿಲ್ಲ? ಶಕ್ತಿಯ ಕೊರತೆ ಇದೆ.
ಬಹುತ್ ಕಮ್ಜೋರ್. ಅನಾದಿ ಕಾಲದಿಂದ ಮಿಥ್ಯಾತ್ವದ ಆತಂಕದಲ್ಲಿ ಇದ್ದು 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 ಪುರುಷಾರ್ಥವನ್ನೇ ಮರೆತು ಬಿಟ್ಟಿದ್ದಾನೆ. क्या इतना दीनहीन दयनीय दासानुदास मिथ्यात्व का, और एक जो मिथ्यात्व का दास हो गया वो पूरा प्रपंच का दास है. वो अपना शरीर का दास, अपना कुटुंब का दास, अपने भावनाओं के दास, वो पूरा प्रपंच का दास है. जो एक बार मिथ्यात्व का दास हुआ वो बस पूरा प्रपंच उसको कोई भी दास बना सकता है, कोई भी गुलाम बना सकता है उसको. ಅರ್ಥ ಆಗ್ತಿದೆ? ಮಿಥ್ಯಾತ್ವದ ಗುಲಾಮನನ್ನ ಯಾರು ಯಾವಾಗ ಬೇಕಾದ್ರೂ ಗುಲಾಮ ಮಾಡಿಬಿಡ್ಬೋದು. ಮಾಡ್ಬೋದೋ ಇಲ್ವೋ? अभी थोड़ा बहुत लालच चाहिए इसको गुलाम करने के लिए, अभी गुलाम हो जाएगा. ये होगा कि नहीं होगा? बोलो. अभी थोड़ा स्टेज को ऊंचा कर दे, ಮತ್ತು ಸ್ವಲ್ಪ ಹಾರ, बैंड बजा बारात तंद बिट्रे, बोले कितने लोग आएंगे गुलाम होने के लिए? आएंगे कि नहीं आएंगे? क्यों भाई? ಒಂದು ಸಲ ಮಿಥ್ಯಾತ್ವಕ್ಕೆ ಗುಲಾಮ ಆದ್ಮೇಲೆ ಅವನನ್ನ ಈ ಪ್ರಪಂಚ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಗುಲಾಮ ಮಾಡ್ಬೋದು. नहीं कर सकता. अभी कोई अधिकारी ಬಂದ ತಕ್ಷಣ ಎಷ್ಟು ಜನ ಕೈ ಮುಗಿಯಕ್ಕೆ ಶುರು ಮಾಡ್ಬಿಡ್ತೀವಿ. क्यों भाई? क्यों? ये गुलामी की लक्षण नहीं है. ಈಗ ಫುಟ್ಪಾತ್ ಅಲ್ಲಿ ತರಕಾರಿ ತಗೊಳ್ಳುವಾಗ ಜಗಳಾಡ್ತಿದ್ದ, ಮತ್ತೆ 5 ಸ್ಟಾರ್ ಹೋದ ತಕ್ಷಣ ಎಲ್ಲರಿಗೂ ನಮಸ್ಕಾರ ಮಾಡ್ತಿದ್ದಾನೆ. ये क्या हुआ? ये गुलामी का लक्षण नहीं है. क्यों? वहां झगड़ रहे थे और यहां पर नमस्कार, ऐसा क्यों? ನೋಡ್ತಾ ಇದ್ದಂತೆ ಅನಿಸ್ಬೇಕು ಎಂತ ಸಭ್ಯ ವ್ಯಕ್ತಿ ಇದ್ದಾನೆ, ಜೆಂಟಲ್ಮैन. और ये जेंटलमैन बड़े धूर्त है. ಅರ್ಥ ಆಗ್ತಿದೆ? ಒಂದು ಸಲಿ ನಾವು ಮಿಥ್ಯಾತ್ವಕ್ಕೆ ತಲೆ ಒಡ್ಡಿದ ಮೇಲೆ ಎಲ್ಲ ಕಡೆನೂ ನಾವು ದಾಸರಾಗ್ಬಿಡ್ತೀವಿ. ಯಾಕಂದ್ರೆ ಪುರುಷಾರ್ಥದ ಕೊರತೆ ಇದೆ, ನಿಶಕ್ತಿಕ. ಪುರುಷಾರ್ಥದ ಕೊರತೆಯಿಂದ ಜೀವ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾನೆ. ಆಚಾರ್ಯ ಹೇಳ್ತಾ ಇದ್ದಾರೆ, ಯಾರು ಕಾಂಪ್ರಮೈಸ್ ಮಾಡ್ತಾನೆ ಅವನಿಗೆ ಹೋರಾಟ ಮಾಡೋದು ಕಷ್ಟ ಅನ್ಸ್ಬಿಡುತ್ತೆ. ಯಾವ ವ್ಯಕ್ತಿಯಲ್ಲಿ ಪುರುಷಾರ್ಥ ಇದೆ ಅವನು ಹೋರಾಟ ಮಾಡ್ತಾನೆ, ಅವನಿಗೆ ಸಮ್ಯಕ್ತೋ ಕಷ್ಟ ಅನ್ಸೋದಿಲ್ಲ, ಅವನಿಗೆ ಜ್ಞಾನ ಪ್ರಾಪ್ತಿ ಕಷ್ಟ ಅನ್ಸೋದಿಲ್ಲ, ಅವನಿಗೆ ಅಜ್ಞಾನ ಕಷ್ಟ ಅನ್ಸುತ್ತೆ. ಪುರುಷಾರ್ಥ ಇಲ್ಲದೆ ಇರೋನಿಗೆ ಇಗ್ನೋರೆನ್ಸ್ ಇಸ್ ಬ್ಲಿಸ್, ಅವನಿಗೆ ಅಜ್ಞಾನ ಆಶೀರ್ವಾದ ಅನ್ಸುತ್ತೆ. ಬಹುತ್ ಅಚ್ಚಾ. ಯಾರಾದ್ರೂ ಕಣ್ ತೆರ್ಸಕ್ ಬಂದ್ರೆ ಏನ್ ಹೇಳ್ತಾನೆ? ಜಾಸ್ತಿ ಹೇಳಬೇಡ, ತಲೆ ಕೆಟ್ಟೋಗ್ಬಿಡುತ್ತೆ. क्या क्या बोल रहे हो? तले किटोगते माने क्या? क्या माने क्या? कि पुरुषार्थ की बहुत कमी है इसमें. तो तन्न ವೀಕ್ನೆಸ್ ಅನ್ನ ಮುಚ್ಕೋತಾನೆ. ಏನಂತ? ನಂಗೇನು ಹೇಳ್ಬೇಡ, ನಂಗೆಲ್ಲ ಗೊತ್ತಿದೆ. ಎಲ್ಲ ಗೊತ್ತಿದೆ ನಿಂಗೆ. ಏನ್ ಗೊತ್ತಿದೆ? ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಿನ್ನೊಳಗಡೆ ಎಷ್ಟು ವೀಕ್ನೆಸ್ ಇದೆ ಅಂತ. ಅದಕ್ಕೇನು ಮಾಡ್ತೀಯ? कि ज्ञानದ विषय ಬಂದ ತಕ್ಷಣ ಜಾಗ ಖಾಲಿ. सुहाता नहीं ज्ञान बिल्कुल इसको. ठीक बोल रहा हूं कि नहीं? ಇದೇ ನಡೀತಾ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಒಂದು ಕಡೆಗೆ ಆಶಯ, ಒಂದು ತೃಷ್ಣೆ ಇದೆ, ಅದು ಮೋಹ ಜ್ವರದಿಂದ ಉತ್ಪನ್ನ ಆಗಿದೆ. ಮತ್ತು ಮೋಹ ಜ್ವರವನ್ನ ಬಿಡದೇನೆ ಆಸೆ ಬಿಡೋದಿಲ್ಲ. ठीक है? तो ಆಸೆಗಳು ಬಿಡಬೇಕಂದ್ರೆ ಪೂರೈಸೋದು ಉಪಾಯ ಇಲ್ಲ. ಇಲ್ಲಾಂದ್ರೆ ಮಾನವ ಪಾವಕ ಮೇ ಘೀ ಡಾಲ, ಅದು ಉತ್ಪನ್ನ ಆಗೋದಿದೆ. तो ಉಪಾಯ ಏನಿದೆ? ಉತ್ಪನ್ನ ಯಾವುದರಿಂದಾಗಿತ್ತು? ಉತ್ಪನ್ನ ಯಾಕಾಗಿತ್ತು? ಮೋಹ ಜ್ವರ ಆಗಿತ್ತು. तो ಮೋಹ ಮಾನೆ ಮಿಥ್ಯಾತ್ವ. तो ಮೋಹಕ್ಕೆ ವಿರುದ್ಧ ಸಮ್ಯಕ್ತ್ವ ಇದೆ.
तो ಯಾರು ಮೋಹ ಜ್ವರವನ್ನು ಬಿಡ್ಲಿಕ್ಕೆ ತಯಾರಾಗುತ್ತಾನೆ ಅವನಿಗೆ सम्यक्त्व तन्निंद ताने सरल ಇದೆ. भाई मिथ्यात्व का अभाव ही सम्यक्त्व है और कुछ नहीं. ಬೇರೆ ಏನು ಕಲ್ಪನೆ ಮಾಡೋದಿಲ್ಲ. ಈ ಕಲ್ಪನಾ जो है ना ಇದು ಮತ್ತೊಂದು ಅಜ್ಞಾನ ಸೃಷ್ಟಿ ಮಾಡಿಬಿಡುತ್ತೆ. ಈ ಪ್ರಪಂಚವನ್ನು ಬಿಟ್ಟು ನಮಗೇನೂ ಗೊತ್ತಿಲ್ಲ, तो ಇನ್ನೊಂದು ಪ್ರಪಂಚವನ್ನು ಕಲ್ಪನೆ ಮಾಡೋದಿಲ್ಲ. मिथ्यात्व का अभाव ही सम्यक्त्व है. ठीक है, तो ಅದಕ್ಕೋಸ್ಕರ ಈ ಶ್ಲೋಕ ಇದೆ. ಶ್ಲೋಕ ಇನ್ನೊಂದ್ಸಲಿ ಓದೋಣ, ಅರ್ಥ ಆಗುತ್ತೆ ಎಲ್ಲರಿಗೂ. ವಿಷಯ ವಿಷಮಾಶನೋತ್ಥಿತ ಮೋಹ ಜ್ವರ ಜನಿತ ತೀವ್ರ ತೃಷ್ಣಸ್ಯ ನಿಶ್ಶಕ್ತಿಕಸ್ಯ ಭವತಃ ಪ್ರಾಯಃ ಪ್ರೇಯಾದ್ಯುಪಕ್ರಮಃ ಶ್ರೇಯಾನ್. तो ಮೂಲ ಇವತ್ತಿನ ಉಪದೇಶ ಇದೆ कि ಆಸೆಗಳನ್ನು ಪೂರ್ತಿ ಮಾಡುವಂತಹ ಪ್ರಯತ್ನವನ್ನು ಬಿಟ್ಟು, ಇದು ಶುಭ ಅಲ್ಲ. ಶ್ರೇಯಾನ್ ಅಂದ್ರೆ ಶ್ರೇಯ ಅಂದ್ರೆ ಶುಭ. ಆಸೆ ಪೂರೈಸೋದು ಶುಭ ಅಲ್ಲ. ಸಂಸಾರ ಏನು ಕಲಿಸುತ್ತೆ? ಆಸೆ ಪೂರೈಸೋದೇ ಶುಭ ಇದೆ. देखो कितना ಕಾಂಟ್ರಾಡಿಕ್ಟರಿ है. ಆಸೆ ಪೂರೈಸೋದು ಯಾವ ಕಡೆಯಿಂದನೂ ಶುಭ ಇಲ್ಲ, ಅದು ಅಶುಭದ ಪ್ರಾರಂಭ ಇದೆ. ಕ್ಯಾ ಆಸೆ ಪೂರ್ತಿ ಅಶುಭದ ಪ್ರಾರಂಭ ಇದೆ. ಇನ್ನು ಎಷ್ಟು ದೊಡ್ಡ ಅಶುಭ ನಡೆಯೋದಿದೆ ಗೊತ್ತಿಲ್ಲ ಯಾರಿಗೂ. ಆಸೆ ಪೂರೈಸಕ್ಕೆ ಹೆಜ್ಜೆ ಇಟ್ಟ ತಕ್ಷಣ ಪಾಪ ಶುರು ಆಯಿತು, अशुभ शुरू आए. तो अब ये कितना बढ़ेगा किसी को नहीं पता, लेकिन है तो अशुभ. तो उपदेश क्या है? आशाओं को पूर्ति करना छोड़ना, ये भी उपदेश नहीं. उपदेश क्या है? उपदेश क्या है? ಈ ಶ್ಲೋಕದಲ್ಲಿ ಉಪದೇಶ ಏನಿದೆ? ಮೋಹ ಜ್ವರ ಜನಿತ, ಮೋಹ ಜ್ವರವನ್ನು ಬಿಡೋದು ಉಪದೇಶ ಇದೆ. भाई आशाओं को छोड़ना स्वयं एक आशा है, तो कैसे छोड़ोगे? अर्थ ಆಗ್ತಿದೆ? ಈ ಜಂಜಾಟದಲ್ಲೇ ಸಿಕ್ಕಾಕೊಂಡ್ಬಿಡ್ತಾನೆ ಜೀವ. जब इच्छाओं को छोड़ना चाहोगे ना, वो भी तो चाहती है, तो नई इच्छा तो उत्पन्न हुई ना. जब ऐसे हो जाओ कि इच्छा उत्पन्न ही ना हो, या उत्पन्न हो तो सही इच्छा उत्पन्न हो, तो ಅದಕ್ಕೇನಾಗಬೇಕಾಗುತ್ತೆ? ಮೋಹ ಜ್ವರ ಬಿಡಬೇಕಾಗುತ್ತೆ. ಮೋಹ ಜ್ವರ ಹೆಂಗೆ ಬಿಟ್ಟೋಗುತ್ತೆ? सतत ज्ञानाराधನೆಯಿಂದ. एक ही उपाय है, सतत ज्ञानाराधना वही मोह त्याग के लिए उपाय है. ठीक है, तो ಎರಡು ಶ್ಲೋಕ ಆಯಿತು. ಒಂದು ಕಡೆ ಹೇಳ್ತಾ ಇದ್ದಾರೆ ಅಜ್ಞಾನಿಗೆ ಹಿತ ಅಹಿತ ನಿರ್ಣಯ ಮಾಡುವ ಸಾಮರ್ಥ್ಯ ಇಲ್ಲ. ಮಗುವಿನಂತೆ ಮುಗ್ಧ ಇದ್ದಾನೆ, ಅವನು ಗೊತ್ತಿಲ್ಲ. ಎರಡನೇದೇನು? कि ಈ ಮಗುವಿನಲ್ಲಿ ಶಕ್ತಿನೂ ಕಡಿಮೆ ಇದೆ, ಪುರುಷಾರ್ಥದ ಕೊರತೆ ಇದೆ. ಹಾಗಾಗಿ ಮೋಹ ಜ್ವರ ಬಿಡೋದಿಲ್ಲ. तो ಮೋಹ ಜ್ವರ ಬಿಡೋದಿಲ್ಲ ಅಂತ ಏನು ಮಾಡ್ತಾನೆ? ಆಸೆಗಳನ್ನೇ ಪೂರ್ತಿ ಮಾಡಕ್ಕೆ ಹೋಗ್ತಾ ಇದ್ದಾನೆ. तो ಹಿಂಗಾಗಿ ನಮಗೆ ಸಮ್ಯಕ್ತ್ವ ಕಷ್ಟ ಅನ್ಸುತ್ತೆ, ಮಿಥ್ಯಾತ್ವ ಸುಲಭ ಅನ್ಸುತ್ತೆ.